ಎಲ್ಲರಿಗೂ ನಮಸ್ತೆ. ಇವತ್ತು ನಾವು SSC GD ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ ಕ್ವಶನ್ ಪೇಪರ್ 3 ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಸೊ ಹಿಂದಿನ ಒಂದು ತರಗತಿಯಲ್ಲಿ ನಾವು ಕ್ವಶನ್ ಪೇಪರ್ 2 ಅನ್ನು ಅಧ್ಯಯನ ಮಾಡಿದ್ದೀವಿ. ಸೊ ಅಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಸೊ ಇವತ್ತು ಕ್ವಶನ್ ಪೇಪರ್ 3 ಅನ್ನು ನಾವು ಇವತ್ತು ಅಧ್ಯಯನ ಮಾಡೋಣ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ. ಓಕೆ, ಫಸ್ಟ್ ಕ್ವಶನ್. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್. ಓಕೆ, ಕೊಟ್ಟಿರೋ ಒಂದು ಸೆಂಟೆನ್ಸಿನಲ್ಲಿ ಏನಪ್ಪಾ ಅಂತಂದ್ರೆ ಬ್ಲಾಂಕ್ ಏನಪ್ಪಾ ಅಂತಂದ್ರೆ ಖಾಲಿ ಇರುತ್ತೆ. ಸೊ ಸುಟೇಬಲ್ ಆಗಿರೋ ಒಂದು ಆಪ್ಷನ್ ಅನ್ನ ನಾವು ಆಯ್ಕೆ ಮಾಡಬೇಕು. ಸೊ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತಂದ್ರೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದಾನಂತ ನೋಡೋಣ. ಓಕೆ, ವಿ ವುಡ್ ಡ್ಯಾಶ್ ಟು ಟ್ರಾವೆಲ್ by train rather than bus due to the poor road condition in the village. So ನಾವೇನಪ್ಪಾ ಅಂತಂದ್ರೆ ಹಳ್ಳಿಗಳಲ್ಲಿ ರಸ್ತೆಯ ಒಂದು ಕಳಪೆ ಸ್ಥಿತಿಯಿಂದಾಗಿ ರಾದರ್ ದೆನ್ ಬಸ್ ಮೀನ್ಸ್ ಬಸ್ಸಿನ ಬದಲು ನಾವ್ ಏನ್ ಮಾಡ್ತಾ ಇದೀವಿ, ಟ್ರೈನಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಏನಪ್ಪಾ ಅಂತಂದ್ರೆ ಪ್ರಿಫರ್. ಸೊ ಪ್ರಿಫರ್ ಅಂತಂದ್ರೆ ಏನು, ಆದ್ಯತೆ. ಪ್ರಿಫರ್ ಅಂದ್ರೆ ಏನು, ಆದ್ಯತೆ. ಓಕೆ, ನಾವು ಟ್ರೈನಿಗೆ ಆದ್ಯತೆ ಕೊಡ್ತಾ ಇದೀವಾ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಅಜ್ಯೂರ್. ಅಜ್ಯೂರ್ ಮೀನ್ಸ್ ಭರವಸೆ. ಸೊ ನಾವು ಟ್ರೈನಿಂಗ್ ಭರವಸೆಯನ್ನ ನೀಡ್ತಾ ಇದೀವ. ಮೇಕ್ ಇಟ್ ಮೀನ್ಸ್ ಅದನ್ನ ಮಾಡು ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಮೇಕ್ ಇಟ್ ಅಂತ ಕರಿತೀವಿ. ನೆಕ್ಸ್ಟ್ ಡ್ರಾಪ್ ಮೀನ್ಸ್ ಈಗ ಯಾವ್ದನ್ನ ಬಸ್ ನಿಂದಿಸ್ಬೇಕಾದ್ರೆ ಡ್ರಾಪ್ ಮಾಡಿ ಅಂತೀವಲ್ಲ, ಸೊ ಅದು ಡ್ರಾಪ್. ಸೊ ನಾವು ಟ್ರೈನಿಗೆ ಏನ್ ಮಾಡ್ತಾ ಇದೀವಿ, ಆದ್ಯತೆಯನ್ನ ಕೊಡ್ತಿದೀವ, ಭರವಸೆಯನ್ನ ಕೊಡ್ತಿದೀವ, ಮೇಕ್ ಇಟ್ ಅಂತಿದೀವ ಅಥವಾ ಡ್ರಾಪ್ ಅಂತ ಇದೀವ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಗುತ್ತೆ, ಪ್ರಿಫರ್. ಓಕೆ, ಪ್ರಿಫರ್. ಓಕೆ, ನಾವು ಹಳ್ಳಿಗಳಲ್ಲಿ ಏನಪ್ಪಾ ಅಂತಂದ್ರೆ ರಸ್ತೆಯ ಒಂದು ಕಳಪೆ ಸ್ಥಿತಿಯಿಂದಾಗಿ ನಾವ್ ಏನ್ ಮಾಡ್ತಾ ಇದೀವಿ, ಬಸ್ಸಿನ ಬದಲು ಟ್ರೈನಿಗೆ ನಾವ್ ಏನಪ್ಪಾ ಅಂದ್ರೆ ಆದ್ಯತೆಯನ್ನ ನೀಡ್ತಾ ಇದೀವಿ. ಸೊ ಆದ್ಯತೆಗೆ ನಾವು ಪ್ರಿಫರ್ ಅಂತ ಕರಿತೀವಿ. ಸೊ ವಿ ವಿಡ್ ಪ್ರಿಫರ್ ಟು ಟ್ರಾವೆಲ್ ಬೈ ಟ್ರೈನ್ ರಾದರ್ ದೆನ್ ಬಸ್ ಡ್ಯೂ ಟು ದ ಪೂರ್ ರೋಡ್ ಕಂಡೀಷನ್ ಇನ್ ದ ವಿಲೇಜ್. ಸೊ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಫಸ್ಟ್ ಆಪ್ಷನ್ ಆಗುತ್ತೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ 2 ಫಿಕ್ಸ್ ಕ್ವಶನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. Okay, next question. Select the most appropriate option that can substitute the underlined segment in the given sentence. So ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಒಂದ್ ವರ್ಡ್ ಆರ್ ಹಾಫ್ ಸೆಂಟೆನ್ಸ್ ಏನ್ ಮಾಡಿರ್ತಾರೆ, ಅಂಡರ್ಲೈನ್ ಮಾಡಿರ್ತಾರೆ. ಅದನ್ನ ನಾವು ಪರ್ಯಾಯ ಅಥವಾ ಸಬ್ಸ್ಟಿಟ್ಯೂಟ್ ರೀಪ್ಲೇಸ್ ಮಾಡ್ಬೇಕು. ಓಕೆ, ಅಲ್ಲಿ ಏನೋ ಒಂದು ಮಿಸ್ಟೇಕ್ ಇರುತ್ತೆ, ಅದನ್ನ ನಾವು ರೀಪ್ಲೇಸ್ ಮಾಡಿ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡಬೇಕು. ಸೊ ಅಲ್ಲಿ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನಂತಂದ್ರೆ ಅಲ್ಲಿ ಅಂಡರ್ಲೈನ್ ಮಾಡಿರೋ ಒಂದು ವರ್ಡ್ ಅನ್ನ ರೀಪ್ಲೇಸ್ ಮಾಡಿ ಅಂದಿದಾರ ಅಥವಾ ನೋ ಸಬ್ಸ್ಟಿಟ್ಯೂಟ್ ಅಂದಿರ ಅಂತ ನೋಡ್ಕೋಬೇಕು. ಓಕೆ, ಇಲ್ಲಿ ಏನ್ ಹೇಳಿದಾರೆ, ಸಬ್ಸ್ಟಿಟ್ಯೂಟ್ ಮಾಡಂತ ಹೇಳಿದಾರೆ. ಸೊ ಫಸ್ಟ್ ಸೆಂಟೆನ್ಸ್ ಏನಿದೆ ಅಂತ ನೋಡಿ. ಓಕೆ, ಫಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ದ ಪಾರ್ಟಿಸಿಪೆಂಟ್ಸ್ ಆರ್ ರಿಹರ್ಸ್ ದೇರ್ ರೋಲ್ಸ್. ಓಕೆ, ಪಾರ್ಟಿಸಿಪೆಂಟ್ಸ್ ಅಂದ್ರೆ ಏನು, ಪಾರ್ಟಿಸಿಪೆಂಟ್ಸ್ ಅಂದ್ರೆ ಭಾಗವಹಿಸುವರು. ಓಕೆ ಓಕೆ, ಪಾರ್ಟಿಸಿಪೆಂಟ್ಸ್ ಆರ್ ರಿಹರ್ಸ್ ದೇ ರೋಲ್ಸ್. ಭಾಗವಹಿಸುವವರು ತಮ್ಮ ಪಾತ್ರವನ್ನ ಪೂರ್ವ ಅಭ್ಯಾಸ ಮಾಡುತ್ತಿದ್ದಾರೆ ಅಥವಾ ಮಾಡುತ್ತಾರೆ ಅಂತ ಆಗುತ್ತೆ. ಸೊ ಈ ಅಂಡರ್ಲೈನ್ ವರ್ಡ್ ಯಾವ್ದಿಲ್ಲಿ, ಆರ್ ರಿಹರ್ಸ್. ಓಕೆ, ಇದನ್ನ ನಾವೇನ್ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ರೀಪ್ಲೇಸ್ ಮಾಡ್ಬೇಕು. ಸೊ ಫಸ್ಟ್ 4 ಆಪ್ಷನ್ಸ್ ಅನ್ನ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಆರ್ ರಿಹರ್ಸ್ಡ್. ಓಕೆ, ಇಲ್ಲಿ ಫಸ್ಟ್ ಈ ಸೆಂಟೆನ್ಸ್ ಯಾವ ಟೆನ್ಸ್ ನಲ್ಲಿದೆ, ಭಾಗವಹಿಸುವವರು ತಮ್ಮ ಪಾತ್ರವನ್ನ ನಿಭಾಯಿಸಿದ್ದಾರೆ ಅನ್ನೋದಿದೆ. ಸೊ ಅದು ಯಾವ ಟೆನ್ಸ್ ಆಗುತ್ತೆ ಅಂತಂದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ. ಓಕೆ, ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದ್ರೆ ಅಲ್ಲಿ ಏನು, ಇಡಿ ಫಾರ್ಮ್ ಇರಬೇಕು, ರಿಹರ್ಸ್ಡ್ ಇರಬೇಕು. ಅಲ್ಲೇನಿದೆ, ರಿಹರ್ಸ್ ಇದೆ. ಸೊ ಅಲ್ಲಿ ರೀಪ್ಲೇಸ್ ಮಾಡಿದಾಗ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಆರ್ ರಿಹರ್ಸ್ಡ್. ಆರ್ ರಿಹರ್ಸ್ಡ್ ಅಂತಂದ್ರೆ ಪೂರ್ವ ಅಭ್ಯಾಸ ಮಾಡಲಾಗಿದೆ ಅಂತ ಆಗುತ್ತೆ. ಸೊ ಈ ಯಾವ ಟೆನ್ಸ್ ನಲ್ಲಿದೆ, ಪಾಸ್ಟ್ ಟೆನ್ಸ್ ಇದೆ. ಓಕೆ, ಪಾಸ್ಟ್ ಟೆನ್ಸ್. ಓಕೆ, ನೆಕ್ಸ್ಟ್ ಹ್ಯಾಸ್ ಬಿನ್ ರಿಹರ್ಸಿಂಗ್. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಹ್ಯಾಸ್ ಬಿನ್ ರಿಹರ್ಸಿಂಗ್ ಅಂತಂದ್ರೆ ರಿಹರ್ಸ್ ಮಾಡ್ತಿದ್ದಾರೆ. ಸೊ ಇದು ಯಾವ ಟೆನ್ಸ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಹ್ಯಾವ್ ರಿಹರ್ಸ್. ಹ್ಯಾವ್ ರಿಹರ್ಸ್ ಅಂತಂದ್ರೆ ರಿಹರ್ಸ್ ಮಾಡಿದ್ದಾರೆ ಅಂತ ಆಗುತ್ತೆ. ಸೊ ಇದು ಯಾವ ಟೆನ್ಸ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ನೆಕ್ಸ್ಟ್ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಆರ್ ರಿಹರ್ಸಿಂಗ್. ಆರ್ ರಿಹರ್ಸಿಂಗ್ ಅಂತಂದ್ರೆ ಓಕೆ ಅಂತಂದ್ರೆ ರಿಹರ್ಸ್ ನಡೆಸುತ್ತಿದ್ದಾರೆ ಅಂತ ಆಗ್ಬೇಕು. ಸೊ ಅಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಆರ್ ರಿಹರ್ಸಿಂಗ್. ಸೊ ಅಲ್ಲಿ
ರಿಹರ್ಸ್ ಅನ್ನೋದಕ್ಕೂ ಇಟ್ ಇಸ್ ನಾಟ್ ಕರೆಕ್ಟ್. ಓಕೆ, ಅಲ್ಲಿ ಏನು ಕರೆಕ್ಟ್ ಆಗಲ್ಲ. ಆರ್ ರಿಹರ್ಸ್ ಅಂತಂದ್ರೆ ಅದಕ್ಕೆ ಮೀನಿಂಗ್ ಕೊಡಲ್ಲ. ಸೊ ಆರ್ ರಿಹರ್ಸಿಂಗ್ ಅಂತಂದ್ರೆ ಭಾಗವಹಿಸುವವರು ತಮ್ಮ ಪಾತ್ರವನ್ನ ಪೂರ್ವಾಭ್ಯಾಸ ನಡೆಸುತ್ತಿದ್ದಾರೆ ಅಂತ ಆಗುತ್ತೆ. ಸೊ ಆಪ್ಷನ್ ಬಂದ್ಬಿಟ್ಟು ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಇದು ಯಾವ ಟೆನ್ಸ್ ನಲ್ಲಿ ಅಂತಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿದೆ. ಓಕೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿದೆ. ಸೊ ಅದಕ್ಕೋಸ್ಕರ ಇದು 4 ಆಪ್ಷನ್ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ. Okay, third question. Select the option with the correct spelling to replace the underlined word in the given sentence. Okay, ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಎರಡು ಮಿಕ್ಸ್ ಹಾಕೊಟ್ಟಿದ್ದಾರೆ. ಓಕೆ, ಸಬ್ಸ್ಟಿಟ್ಯೂಟ್ ಇಲ್ಲಿದೆ ಅಂಡ್ ಕರೆಕ್ಟ್ ಸ್ಪೆಲ್ಲಿಂಗ್ ಇದೆ. ಓಕೆ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದನ್ನ ರೀಪ್ಲೇಸ್ ಮಾಡಿ ಅಲ್ಲಿ ಕರೆಕ್ಟ್ ಆಗಿರೋ ಒಂದು ಸ್ಪೆಲ್ಲಿಂಗ್ ಅನ್ನ ನಾವು ಆಯ್ಕೆ ಮಾಡಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನಿದೆ ಅಂತ ನೋಡೋಣ. ಓಕೆ, ಶಿ ಹಿಟ್ ಹಿಮ್ ಇನ್ ಅ ಮೂಮೆಂಟ್ ಆಫ್ ಅಬಾಮಿನೇಷನ್. ಅಬಾಮಿನೇಷನ್ ಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅಬಾಮಿನೇಷನ್ ಅಂತಂದ್ರೆ ಏನು, ಅಸಹ್ಯಕರ. ಅಬಾಮಿನೇಷನ್ ಅಂದ್ರೆ ಏನು, ಅಸಹ್ಯಕರ. ಓಕೆ, ಅಂತಂದ್ರೆ ಆಕೆ ಏನ್ ಮಾಡಿರ್ತಾಳ ಅಂತಂದ್ರೆ ಒಂದು ಅಸಹ್ಯಕರ ಒಂದು ಕ್ಷಣದಲ್ಲಿ ಅವನನ್ನು ಹೊಡೆದಳು. ಓಕೆ, ಹಿಟ್ ಮೀನ್ಸ್ ಹೊಡೆಯೋ ಅಂತ ಅರ್ಥ. ಅವಳು ಒಂದು ಅಸಹ್ಯಕರ ಕ್ಷಣದಲ್ಲಿ ಅವನನ್ನು ಹೊಡೆದಳು ಅಂತಿದೆ. ಸೊ ಇಲ್ಲಿ ಅಬಾಮಿನೇಷನ್ ಅನ್ನ ರೀಪ್ಲೇಸ್ ಮಾಡಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದಿದೆ ಅದನ್ನ ನಾವು ಆಯ್ಕೆ ಮಾಡಬೇಕು. ಸೊ ಅಲ್ಲಿ ರೀಪ್ಲೇಸ್ ಮಾಡಿದ್ರೆ ಯಾವ ವರ್ಡ್ ಬರುತ್ತೆ, ರೀಪ್ಲೇಸ್ ಮಾಡಿದ್ರೆ ಅಬರೇಷನ್ ಬರುತ್ತೆ. ರೀಪ್ಲೇಸ್ ಮಾಡಿದ್ರೆ ಅಬರೇಷನ್, ಸಾರಿ, ಅಬರೇಷನ್. ಅಬರೇಷನ್ ಮೀನ್ಸ್ ವಾಟ್? ಅಬರೇಷನ್ ಅಂತಂದ್ರೆ ವಿಪತನ, ವಿಪತನ. ಓಕೆ, ಇದು ಅಬರೇಷನ್ ಅನ್ನೋದೇನಪ್ಪಾ ಅಂತಂದ್ರೆ 4 ಆಪ್ಷನ್ ಅಲ್ಲೂ ಕೂಡ ಇದೆ. ಬಟ್ ಅವ್ರೇನ್ ಕೇಳಿದ್ದಾರೆ, ಕರೆಕ್ಟ್ ಸ್ಪೆಲ್ಲಿಂಗ್ ಕೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದಾಗುತ್ತೆ, ABERRATION. ಸೊ ಇದು ವರ್ಡ್ ಎಲ್ಲಿದೆ, 4th ಆಪ್ಷನ್ ಅಲ್ಲಿ ಇದೆ ನೋಡಿ. ಓಕೆ, ABERRATION. ಸೊ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು 4th ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಎಲ್ಲಾ ಕಡೆ ಅಬರೇಷನ್ ಇದೆ, ಬಟ್ ಏನಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಈ ಮೂರರಲ್ಲಿ ಏನಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಬಟ್ ಇದರಲ್ಲಿ ಕರೆಕ್ಟ್ ಆಗಿರೋ ಸ್ಪೆಲ್ಲಿಂಗ್ ಇದೆ. ಅವರು ಕೇಳಿದಾರೇನು, ಕರೆಕ್ಟ್ ಸ್ಪೆಲ್ಲಿಂಗ್. ಸೊ 4th ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಗುತ್ತೆ. ಶಿ ಹಿಟ್ ಹಿಮ್ ಇನ್ ಅ ಮೂಮೆಂಟ್ ಆಫ್ ಅಬರೇಷನ್. ಅವಳು ಏನಪ್ಪಾ ಅಂತಂದ್ರೆ ಒಂದು ವಿಪತ್ತನ ಕ್ಷಣದಲ್ಲಿ ಅವನನ್ನು ಹೊಡೆದಳು ಅಂತ ಆಗುತ್ತೆ. ಸೊ ಅದಕ್ಕೋಸ್ಕರ 4th ಆಪ್ಷನ್ ಕರೆಕ್ಟ್ ಆಗುತ್ತೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ. ಸೊ 4th ಕ್ವಶನ್ ನೋಡಿ. ಎಸ್, 4th ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್. ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಓಕೆ, ಕೊಟ್ಟಿರೋ ಒಂದು ವರ್ಡಿಗೆ ನಾವ್ ಏನ್ ಬರಿಬೇಕು, ವಿರುದ್ಧಾರ್ಥಕ ಪದವನ್ನ ಬರಿಬೇಕು ಅಥವಾ ಅಪೋಸಿಟ್ ವರ್ಡ್ ಅನ್ನ ಬರಿಬೇಕು. ಸೊ ಆಂಟೋನಿಮ್ ಅಲ್ಲಿ 2 or 3 ಕ್ವಶನ್ಸ್ ಬರುತ್ತೆ. ಓಕೆ, 2 or 3 ಕ್ವಶನ್ಸ್. ಆಂಟೋನಿಮ್ ಅಂದ್ರೆ ನಿಮ್ಗೆ ಗೊತ್ತಿದೆ, ವಿರುದ್ಧ ಪದ ಅಂತ ಗೊತ್ತಿದೆ. ಸೊ ಈಗ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರಂತ ನೋಡೋಣ. ವರ್ಡ್ ಬಂದ್ಬಿಟ್ಟು ಆಂಕ್ಷಿಯಸ್. ಓಕೆ, ನಮ್ಗೆ ವರ್ಡ್ ಬಗ್ಗೆ ಗೊತ್ತಾಗಬೇಕು ಅಂತಂದ್ರೆ ನಾವು ನಮ್ದು ವೆಕ್ಯಾಬ್ಯುಲರಿ ತುಂಬಾ ಚೆನ್ನಾಗಿರ್ಬೇಕು. ನಾ 2 ಕ್ಲಾಸ್ ನಲ್ಲಿ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ವರ್ಡ್ ಮೇಲೆ ನಾವು ಬಹಳಷ್ಟು ಸ್ಟಡಿ ಮಾಡಿದ್ರೆ ನಾವು ಈಸಿಯಾಗಿ ಬರಿಬಹುದು ಅಂತ ಹೇಳಿದೀನಿ. ಸೊ ಅದಕ್ಕೋಸ್ಕರ ಬಹಳಷ್ಟು ಬುಕ್ಸ್ ನಲ್ಲಿ NCERT ಬುಕ್ಸ್ ಇರ್ಬೋದು, ನ್ಯೂಸ್ ಪೇಪರ್ಗಳಾಗಿರ್ಬೋದು, ಅದರಲ್ಲಿ ವರ್ಡ್ ಗಳನ್ನ ಕಲೆಕ್ಟ್ ಮಾಡಿ ಅಂತ ಈಗಾಗ್ಲೇ ಹೇಳಿದೀನಿ. ಸೊ ಆಂಕ್ಷಿಯಸ್ ಅಂತಂದ್ರೆ ಏನು, ಆಂಕ್ಷಿಯಸ್ ಅಂತಂದ್ರೆ ಆತಂಕದಿಂದ. ಸೊ ಈಗ ನಾವೇನೋ ಒಂದು ತಪ್ಪು ಮಾಡಿದ್ರೆ ನಾವು ಏನಾಗುತ್ತೆ ಏನಿಲ್ಲ ಅಂತ ಹೇಳಿ ಆತಂಕದಿಂದ ಕೂತಿರ್ತೀವಿ. ಎಸ್, ಸೊ ಆತಂಕಗ ವಿರುದ್ಧ ಪದ ಏನಾಗುತ್ತೆ ಅಂತ 4 ಆಪ್ಷನ್ಸ್ ನಲ್ಲಿ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕನ್ಸಿಡರೇಟ್. ಕನ್ಸಿಡರೇಟ್ ಅಂತಂದ್ರೆ ಏನು, ಪರಿಗಣಿಸುವ ಅಂತ ಆಗುತ್ತೆ. ಅಂಡ್ ಅನ್ಕನ್ಸರ್ನ್ಡ್. ಕನ್ಸರ್ನ್ ಅಂತಂದ್ರೆ ಕಾಳಜಿ ತೋರ್ಸೋದು. ಅನ್ಕನ್ಸರ್ನ್ ಅಂತಂದ್ರೆ ಕಾಳಜಿ ಇಲ್ಲದ. ಓಕೆ, ನೆಕ್ಸ್ಟ್ ಸ್ಟೆಲ್ದಿ. ಸ್ಟೆಲ್ದಿ ಅಂತಂದ್ರೆ ರಹಸ್ಯ. ಓಕೆ, ಅಂಡ್ 4th ಆಪ್ಷನ್ ಬಂದ್ಬಿಟ್ಟು ಹಾಟಿ. ಹಾಟಿ ಮೀನ್ಸ್ ಅಹಂಕಾರಿ ಅಂತ ಕರಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಹಾಟಿ ಅಂತ ಕರಿತೀವಿ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಆಂಕ್ಷಿಯಸ್ ಆತಂಕದಿಂದ ಕಾಳಜಿ ಇಲ್ಲದ ಅಂತ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಗುತ್ತೆ. ಆಂಟೋನಿಮ್ ಆಫ್ ಆಂಕ್ಷಿಯಸ್ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಸೆಕೆಂಡ್ ಆಪ್ಷನ್. ಓಕೆ, ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದವನ್ನ ಬರೀರಿ ಅಂತ ಕೊಟ್ಟಿರ್ತಾರೆ. ಸೊ 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ 5th ಕ್ವೆಶ್ಚನ್ ನೋಡಿ. ಎಸ್, 5th ಕ್ವೆಶ್ಚನ್.
ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪ್ಲಿಟ್ ಸೆಂಟೆನ್ಸ್. ಈಗಾಗಲೇ ಏನಪ್ಪಾ ಅಂತಂದ್ರೆ ಕರೆಕ್ಟ್ಲಿ ಸ್ಪ್ಲಿಟ್ ಸೆಂಟೆನ್ಸ್ ಮೇಲೆ ಒಂದು ಕ್ವಶನ್ ಬಂದಿತ್ತು. ಎಲ್ಲಿ ಅಂತಂದ್ರೆ ಅಲ್ಲಿ ಸಬ್ಸ್ಟಿಟ್ಯೂಟ್ ವಿತ್ ಅಲ್ಲಿ ಏನ್ ಕೊಟ್ಟಿದ್ರು, ಕರೆಕ್ಟ್ಲಿ ಸ್ಪೆಲ್ ಅನ್ನ ಕೇಳಿದ್ರು. ಸೊ ಇಲ್ಲಿ ಬರೀ ಕರೆಕ್ಟ್ಲಿ ಸ್ಪೆಲ್ ಕೇಳಿದ್ರು. ಅಂದ್ರೆ ಕರೆಕ್ಟ್ಲಿ ಸ್ಪೆಲ್ ಮೇಲೆ ಎಷ್ಟನೇ ಕ್ವಶನ್ ಇದು? ಸೆಕೆಂಡ್ ಕ್ವಶನ್. ಓಕೆ, ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ನಾವೇನ್ ಮಾಡ್ಬೇಕು, ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದಿದೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಓಕೆ, ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನೆ ಅಂತ ನೋಡಿ. ಮೈ ಗ್ರ್ಯಾಂಡ್ ಫಾದರ್ ಪ್ಲಾಂಟೆಡ್ ಕಾರ್ನ್ಫ್ಲವರ್ ಇನ್ ದ ಗಾರ್ಡನ್. ಸೊ ನನ್ನ ಅಜ್ಜ ಏನ್ ಮಾಡಿದಾನಂತಂದ್ರೆ ತೋಟದಲ್ಲಿ ಹೂಕೋಸು, ಕಾರ್ನ್ಫ್ಲವರ್ ಮೀನ್ಸ್ ಹೂಕೋಸನ್ನ ನೆಟ್ಟರು ಅಂತಿದೆ ಸೆಂಟೆನ್ಸ್, ಅದು ಇದೆ. ಓಕೆ, ಇಲ್ಲಿ ಕರೆಕ್ಟ್ ಆಗಿರೋ ಸ್ಪೆಲ್ಲಿಂಗ್ ಯಾವ್ದಿದೆ ಅಂತ ನೋಡೋಣ. ಸೊ ಇಲ್ಲಿ ಎಲ್ಲಾ ಸೇಮ್ ಇದೆನಾ? ಮೈ ಗ್ರ್ಯಾಂಡ್ ಫಾದರ್ ಪ್ಲಾಂಟೆಡ್ ಇನ್ ದ ಗಾರ್ಡನ್ ಎಲ್ಲ ಸೇಮ್ ಇದೆ. ಬಟ್ ಡಿಫ್ರೆನ್ಸ್ ಎಲ್ಲಿದೆ? ಕಾರ್ನ್ಫ್ಲವರ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಓಕೆ, 3 ಆಪ್ಷನ್ಸ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಓಕೆ, ಒಂದು ಆಪ್ಷನ್ ಅಲ್ಲಿ ಕರೆಕ್ಟ್ ಸ್ಪೆಲ್ ಇರುತ್ತೆ, ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಕಾರ್ನ್ಫ್ಲವರ್, ಕಾರ್ನ್ಫ್ಲವರ್ ಸ್ಪೆಲ್ಲಿಂಗ್ ಏನು? ಕಾರ್ನ್ ಫ್ಲವರ್. ಓಕೆ, COUN ಕಾರ್ನ್ ಫ್ಲವರ್, FLOWER ಕಾರ್ನ್ ಫ್ಲವರ್. ಕಾರ್ನ್ ಫ್ಲವರ್ ಮೀನ್ಸ್ ಹೂಕೋಸು. ಈ ಸ್ಪೆಲ್ಲಿಂಗ್ ಎಲ್ಲಿದೆ? ಕಾಲಿಫ್ಲವರ್ ಇದೆ, ಕಾಲಿಫ್ಲವರ್. ಇಲ್ಲಿ ಏನ್ ಡಿಫ್ರೆನ್ಸ್ ಇದೆ? ಇಲ್ಲಿ C ಇದೆ, ಇಲ್ಲಿ K ಇದೆ. ಓಕೆ, ಅಂಡ್ ಕಾಲಿಫ್ಲವರ್ ಇದೆ. ಸೊ ಕಾಲಿಫ್ಲವರ್ ಎಲ್ಲಿದೆ? 4th ಆಪ್ಷನ್ ಅಲ್ಲಿ ಕರೆಕ್ಟ್ ಇದೆ ನೋಡಿ. ಓಕೆ, ಈ ಮೂರನಲ್ಲೂ ಡಿಫ್ರೆನ್ಸ್ ಇದೆ, ಬಟ್ ಸ್ಪೆಲ್ಲಿಂಗ್ ಎಲ್ಲಿ ಕರೆಕ್ಟ್ ಇದೆ? CAULIFLOWER ಕಾರ್ನ್ಫ್ಲವರ್. ಓಕೆ, ಮೈ ಗ್ರ್ಯಾಂಡ್ ಫಾದರ್ ಪ್ಲಾಂಟೆಡ್ ಕಾಲಿಫ್ಲವರ್ ಇನ್ ದ ಗಾರ್ಡನ್. ನನ್ನ ಅಜ್ಜ ತೋಟದಲ್ಲಿ ಹೂಕೋಸು ನೆಟ್ಟರು ಅಂತ ಆಗುತ್ತೆ. ಸೊ ಅದಕ್ಕೋಸ್ಕರ 4th ಆಪ್ಷನ್ ಅಲ್ಲಿ ಏನಿದೆ? ಕರೆಕ್ಟ್ ಸ್ಪೆಲ್ಲಿಂಗ್ ಇದೆ. ಅವ್ರು ಕೇಳಿದ್ದು ಕರೆಕ್ಟ್ ಸ್ಪೆಲ್ಲಿಂಗ್. ಸೊ 4th ಆಪ್ಷನ್ ಅಲ್ಲಿ ಕರೆಕ್ಟ್ ಇದೆ. ಓಕೆ, ಈ ರೀತಿ ಏನಪ್ಪಾ ಅಂತಂದ್ರೆ 4 ಸೆಂಟೆನ್ಸ್ ನಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ಕರೆಕ್ಟ್ ಇರುತ್ತೆ, ಬಟ್ ಒಂದ್ ವರ್ಡ್ ಏನಪ್ಪಾ ಅಂತಂದ್ರೆ ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ಒಂದ್ರಲ್ಲಿ ಏನಪ್ಪಾ ಅಂದ್ರೆ ಕರೆಕ್ಟ್ ಆಪ್ಷನ್ ಇರುತ್ತೆ, ಕರೆಕ್ಟ್ ಸ್ಪೆಲ್ಲಿಂಗ್ ಇರುತ್ತೆ, ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಇದ್ರ ಮೇಲೆ ಕರೆಕ್ಟ್ ಸ್ಪೆಲ್ಲಿಂಗ್ ಮೇಲೆ 2 ಬರ್ಬೋದು, ಇನ್ಕರೆಕ್ಟ್ಲಿ ಮೇಲೆ 2 ಬರ್ಬೋದು, ಅಥವಾ ಇನ್ಕರೆಕ್ಟ್ಲಿ ಮೇಲೆ 1 ಕೇಳಿ ಕರೆಕ್ಟ್ಲಿ ಮೇಲೆ 1 ಕ್ವಶನ್ ಅನ್ನ ಕೇಳಿರ್ತಾರೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 6th ಕ್ವಶನ್. ಓಕೆ, 6th ಕ್ವಶನ್ ಏನಿದೆ? ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್. ಓಕೆ, ಇಲ್ಲೂ ಕೂಡ ಮಿಕ್ಸ್ ಮಾಡೇ ಕೊಟ್ಟಿದ್ದಾರೆ. ಏನಂತಂದ್ರೆ ಸಬ್ಸ್ಟಿಟ್ಯೂಟ್ನು ಇದೆ ವಿತ್ ಅದ್ರ ಜೊತೆಗೆ ಸಿನೋನಿಮ್ಸ್. ಅಲ್ಲಿ ಆಂಟೋನಿಮ್ ವಿತ್ ಸಬ್ಸ್ಟಿಟ್ಯೂಟ್ ಬಂದಿತ್ತು, ಇಲ್ಲಿ ಸಿನೋನಿಮ್ ವಿತ್ ಸಬ್ಸ್ಟಿಟ್ಯೂಟ್ ಬಂದಿದೆ. ಓಕೆ, ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಅಂಡರ್ಲೈನ್ ಮಾಡಿರೋ ಒಂದು ವರ್ಡಿಗೆ ರೀಪ್ಲೇಸ್ ಮಾಡಿ ಅದಕ್ಕೆ ಕರೆಕ್ಟ್ ಆಗಿರೋ ಸಿಮಿಲಾರ್ ಅಥವಾ ಸಿನೋನಿಮ್ ಯಾವ್ದಾಗುತ್ತೆ ಅನ್ನೋದು ನಾವು 4 ಆಪ್ಷನ್ಸ್ ನಲ್ಲಿ ನಾವು ಆಯ್ಕೆ ಮಾಡಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಬಂದ್ಬಿಟ್ಟು ಏನಿದೆ ನೋಡಿ. ಮ್ಯೂಸಿಕ್ ಈಸ್ ಅ ಥೆರಪಿ ಫಾರ್ ಎವ್ರಿಒನ್, ಪ್ಲಾಂಟ್ಸ್, ಬರ್ಡ್ಸ್, animals and human beings to flourish and rejuvenate. ಅಂತಂದ್ರೆ ಮ್ಯೂಸಿಕ್ ಅನ್ನೋದು ಎಲ್ಲರಿಗೂ ಏನು ಒಂದು ಚಿಕಿತ್ಸೆ ಇದ್ದಂಗ. ಓಕೆ, ಬರ್ಡ್ಸಿಗಾಗಿರ್ಬೋದು, ಪ್ಲಾಂಟ್ಸಿಗಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಅನಿಮಲ್ಸ್ ಮೀನ್ಸ್ ಪ್ರಾಣಿಗಳಾಗಿರ್ಬೋದು, ಮತ್ತೆ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಮನುಷ್ಯರಿಗೆ ಸಾಂಗ್ ಕೇಳಿದ ತಕ್ಷಣ ನಾವು ಅರಳ್ತೀವ. ಸೊ ಫ್ಲೋರಿಶ್ ಅಂತಂದ್ರೆ ಏನು? ಫ್ಲೋರಿಶ್ ಅಂದ್ರೆ ಅರಳುವುದು. ಓಕೆ, ಮನುಷ್ಯನಿಗೂ ಕೂಡ ಅದು ಅರಳಿಸ್ತದೆ. ಅಂಡ್ ರುಜುವೆನೆಟ್, ಇಲ್ಲಿ ಅಂಡರ್ಲೈನ್ ವರ್ಡ್ ಯಾವ್ದಿಲ್ಲಿ? ರುಜುವೆನೆಟ್. ರುಜುವೆನೆಟ್ ಅಂತಂದ್ರೆ ಪುನರ್ ಯೌವನಗೊಳಿಸುವುದು. ಓಕೆ, ಈ ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಒಂದು ಹಾಡನ್ನ ಕೇಳಿದ್ರೆ ಬಾಳ್ ಮಂದಿ ನಿಮ್ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ತಾನೆ, ಇದನ್ನ ಹಾಡ ಕೇಳಿದ್ರೆ ನಂಗೆ ಅದು ಹಿಂದಿಂದೆಲ್ಲ ನಮ್ ನೆನ್ಪ್ ಬರುತ್ತೆ. ನಮ್ ಸ್ಕೂಲ್ ಡೇಸ್ ಆಗಿರ್ಬೋದು, ಯಾವ್ದೋ ಒಂದು ವಿಷಯ ಏನಪ್ಪಾ ಅಂತಂದ್ರೆ ನೆನ್ಪ್ ಬರುತ್ತೆ ಅನ್ನೋದಕ್ಕೆ ನಾವೇನಂತ ಕರಿತೀವಿ? ಪುನರ್ ಯೌವನಗೊಳಿಸೋದು ಅಂತ ಆಗುತ್ತೆ. ಸೊ ಈ ಪುನರ್ ಯೌವನಗೊಳಿಸೋದಕ್ಕ ಸಿಮಿಲರ್ ವರ್ಡ್ ಏನಾಗುತ್ತೆ ಅಂತ ಹೇಳಿ 4 ಆಪ್ಷನ್ಸ್ ನಲ್ಲಿ ನೋಡ್ಬೇಕು. ಸೊ ಫಸ್ಟ್ ಆಪ್ಷನ್ ಏನಿದೆ? ಮಾಡಿಫೈ. ಮಾಡಿಫೈ ಅಂತಂದ್ರೆ ಮಾರ್ಪಡಿಸು. ಸೊ ರುಜುವೆನೆಟ್ಟಿಗೆ ನಾವು ಮಾಡಿಫೈ ಅನ್ನಲ್ಲ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಗಲ್ಲ. ಸೆಕೆಂಡ್ ಆಪ್ಷನ್ ಪ್ರಾಸ್ಪರ್. ಪ್ರಾಸ್ಪರ್ ಮೀನ್ಸ್ ಏಳಿಗೆ. ಸೊ ನಾವು ಪುನರ್ ಯೌವನಗೊಳಿಸುವುದಕ್ಕ ಏಳಿಗೆ ಅನ್ನಲ್ಲ. ಸೊ ಸೆಕೆಂಡ್ ಆಪ್ಷನ್ ಕೂಡ ಆಗಲ್ಲ. ಓಕೆ, ರಿಫ್ರೆಶನ್. ರಿಫ್ರೆಶನ್ ಮೀನ್ಸ್ ಈಗ ನೀವ್ ಹೇಳ್ತಿರಲ್ಲ, ಈ ಸಾಂಗ್ ಕೇಳಿ ಯಾವ್ದೋ ಒಂದು ಅಪ್ಸೆಟ್ ನಲ್ಲಿ ಕೂತಿದ್ದಾಗ ನಾವು ಒಂದ್ ಸಾಂಗ್ ಕೇಳಿದ ತಕ್ಷಣ ನಮ್ಮ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗಿ ರಿಫ್ರೆಶ್ ಆಗ್ತೀವಿ. ಎಸ್, ಸೊ ಅಲ್ಲಿ ಏನು ಪುನರ್ ಯೌವನಗೊಳಿಸೋದಂತ ಆಗುತ್ತೆ. ಸೊ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ಸಿನೋನಿಮ್ ಆಫ್ ರುಜುವೆನೆಟ್ ಇಸ್ ರಿಫ್ರೆಶನ್. ಓಕೆ, ಪುನರ್ ಯೌವನಗೊಳಿಸೋದು ರುಜುವೆನೆಟ್ ಅಂತೀವಿ. ರಿಫ್ರೆಶನ್ ಅಂತಂದ್ರೆ
ಪುನರ್ಯವನಗೊಳಿಸೋದೆ ಅಂತಾನೆ ಆಗುತ್ತೆ. ಓಕೆ, ಸೊ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಗುತ್ತೆ. ಈ ರೀತಿ ಏನಪ್ಪಾ ಅಂತಂದ್ರೆ ಒಂದ್ ವರ್ಡಿಗೆ ಅಂಡರ್ಲೈನ್ ಮಾಡಿರ್ಬೋದು ಅಥವಾ ಕೊಟ್ಟಿರೋ ಒಂದು ವರ್ಡಿಗೆ ಸಿನೋನಿಮ್ ಬರೀರಿ ಅಂತ ನಾವು ಕೇಳಿರ್ಬೋದು. ಸೊ ಸಿನೋನಿಮ್ ಮತ್ತೆ ಆಂಟೋನಿಮ್ ಅಲ್ಲಿ 2 or 3 ಕ್ವಶನ್ ಫಿಕ್ಸ್ ಬರುತ್ತೆ. ಸೊ ವರ್ಡ್ ಮೇಲೆ ನಾವು ಜಾಸ್ತಿ ಸ್ಟಡಿ ಮಾಡಿದ್ರೆ ನಾವು ಈಸಿಯಾಗಿ ಬರಿಬಹುದು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ 7th ಕ್ವಶನ್ ನೋಡಿ. ಓಕೆ, 7th ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್. ಓಕೆ, ಕೊಟ್ಟಿರೋ ಒಂದು ನಾಣ್ಣುಡಿಗೆ ಅರ್ಥವನ್ನ ನಾವು ಹುಡುಕ್ಬೇಕು. ಓಕೆ, ಈ ಇಡಿಯಮ್ ಅಲ್ಲಿ 2 ಫಿಕ್ಸ್ ಕ್ವಶನ್ ಇರುತ್ತೆ. ಓಕೆ, 2 ಫಿಕ್ಸ್ ಕ್ವಶನ್ ಇರುತ್ತೆ, ಟು ಫಿಕ್ಸ್ ಇರುತ್ತೆ. ಓಕೆ, ಈ ಕೊಟ್ಟಿರುವ ಒಂದು ನಾಣ್ಣುಡಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಅರ್ಥವನ್ನ ಕಂಡುಹಿಡಿಬೇಕು. ಓಕೆ, ಸೊ ಫಸ್ಟ್ ಇಡಿಯಮ್ ನಾಣ್ಣುಡಿ ಏನ್ ಕೊಟ್ಟಿದಾರಂತ ನೋಡೋಣ. ಓಕೆ, ಆಫ್ಟರ್ ಒನ್ಸ್ ಓನ್ ಹಾರ್ಟ್. ಆಫ್ಟರ್ ಒನ್ಸ್ ಓನ್ ಹಾರ್ಟ್. ಆಫ್ಟರ್ ಮೀನ್ಸ್ ನಂತರ, ಒನ್ಸ್ ಅಂತಂದ್ರೆ ಒಬ್ಬರ, ಅಂಡ್ ಓನ್ ಅಂತಂದ್ರೆ ಸ್ವಂತ, ಹಾರ್ಟ್ ಅಂತಂದ್ರೆ ಏನು ಹೃದಯ. ಓಕೆ, ಒಬ್ಬರ ಸ್ವಂತ ಹೃದಯದ ನಂತರ. ಓಕೆ, ಒಬ್ಬರ ಒನ್ಸ್ ಅಂತಂದು ಹೇಳಿದಾರ. ಸೊ ಒಬ್ಬರ ಸ್ವಂತ ಹೃದಯದ ನಂತರ ಅಂತ ಹೇಳಿ ಒಂದು ನಾಣ್ಣುಡಿ ಇದೆ. ಸೊ ಇದು ನಾಣ್ಣುಡಿಗ 4 ಆಪ್ಷನ್ಸ್ ನಲ್ಲಿ ಅರ್ಥ ಯಾವ್ದಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನೋಡಿ, ಹ್ಯಾವಿಂಗ್ ಅ ಫೇಸ್ ಆಸ್ ಒನ್ಸ್ ಓನ್. ಫೇಸ್ ಮೀನ್ಸ್ ಮುಖ. ಓಕೆ, ಹ್ಯಾವಿಂಗ್ ಅ ಫೇಸ್ ಆಸ್ ಒನ್ಸ್ ಓನ್. ಓಕೆ, ಸ್ವಂತ ಮುಖವನ್ನು ಹೊಂದಿರುವುದು. ಓಕೆ ಅಂತಾಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಹ್ಯಾವಿಂಗ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಡಿಸಿಮಿಲರ್ ಟು ಒನ್ಸ್ ಓನ್. ಓಕೆ, ಸ್ವಂತದಕ್ಕಿಂತ ಭಿನ್ನವಾದ. ಡಿಸಿಮಿಲರ್ ಮೀನ್ಸ್ ಭಿನ್ನವಾದ. ಓಕೆ, ಸ್ವಂತದಕ್ಕಿಂತ ಭಿನ್ನವಾದ. ಲೈಕ್ಸ್ ಮೀನ್ಸ್ ನಮ್ಮ ಇಷ್ಟಗಳು. ಓಕೆ, ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇಷ್ಟಗಳು ಮತ್ತು ಇಷ್ಟಪಡದಿರುವುದು. ಓಕೆ, ಸ್ವಂತದಕ್ಕಿಂತ ಭಿನ್ನವಾದ ಇಷ್ಟಗಳು ಮತ್ತೆ ಇಷ್ಟಪಡದಿರುವುದು ಅಂತ ಆಗುತ್ತೆ. ಸೊ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಹ್ಯಾವಿಂಗ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಫಾರ್. ಅಲ್ಲಿ ಫಾರ್ ಇಲ್ಲ, ಫಾರ್ ಇಲ್ಲ, ಫಾರ್ ಇದೆ, FAR ಫಾರ್. ಫಾರ್ ಮೀನ್ಸ್ ದೂರ. ಓಕೆ, ನಿಯರ್ ಹತ್ತಿರ ಆಗುತ್ತೆ, ಫಾರ್ ಅಂತಂದ್ರೆ ದೂರ. ಓಕೆ, ಸೊ ಫಾರ್ ಟು ಒನ್ಸ್ ಓನ್ ಅಂತಂದ್ರೆ ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳು ತಮ್ಮದೇ ಆದ ದೂರದಲ್ಲಿವೆ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಫೋರ್ತ್ ಆಪ್ಷನ್ ಹ್ಯಾವಿಂಗ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಸಿಮಿಲರ್ ಟು ಒನ್ಸ್ ಓನ್. ಓಕೆ, ಸ್ವಂತದಂತೆಯೇ. ಅಲ್ಲಿ ಸಿಮಿಲರ್ ಇದೆ, ಡಿಸಿಮಿಲರ್ ಅಂದ್ರೆ ಭಿನ್ನವಾದ ಬರುತ್ತೆ, ಸಿಮಿಲರ್ ಇದೆ ಅಂದ್ರೆ ಸ್ವಂತದಂತೆಯೇ ಇಷ್ಟಗಳು ಮತ್ತು ಇಷ್ಟಪಡದಿರುವುದು. ಸೊ ಆಪ್ಷನ್ ಬಂದ್ಬಿಟ್ಟು ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಯಾಕಂತಂದ್ರೆ ಆಫ್ಟರ್ ಒನ್ಸ್ ಓನ್ ಹಾರ್ಟ್ ಅಂತಂದ್ರೆ ಅದು ನನ್ನ ಹಾರ್ಟ್. ಎಸ್, ನಾ ಇಷ್ಟಪಡ್ಬೋದು, ಇಷ್ಟಪಡದೇ ಇರ್ಬೋದು ಅಂತ ಅರ್ಥ, ಅದ್ರ ಅರ್ಥ. ಓಕೆ, ಒಬ್ಬರ ಸ್ವಂತ ಹೃದಯದ ನಂತರ ಅಂತಂದ್ರೆ ಹ್ಯಾವಿಂಗ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಸಿಮಿಲರ್ ಟು ಒನ್ಸ್ ಓನ್ ಹಾರ್ಟ್. ಅದು ಅವರ ಹೃದಯಕ್ಕೆ ಸಂಬಂಧಪಟ್ಟಿದೆ. ಎಸ್, ಅವ್ರು ಇಷ್ಟಪಡ್ಬೋದು, ಇಷ್ಟಪಡದೇ ಇರ್ಬೋದು ಅಂತ ಆಗುತ್ತೆ. ಸೊ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಪ್ಷನ್ ಆಗುತ್ತೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ 8th ಕ್ವಶನ್. ಓಕೆ, 8th ಕ್ವಶನ್, the following sentence has been divided into parts. ಓಕೆ, ಕೊಟ್ಟಿರೋ ಒಂದು ಸೆಂಟೆನ್ಸ್ ಅನ್ನ ಡಿವೈಡ್ ಮಾಡಿದಾರೆ. ಒನ್ ಆಫ್ ದೆಮ್ ಮೈ ಕಂಟೈನ್ ಅನ್ ಎರರ್. ಓಕೆ, ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಒಂದು ಗ್ರಾಮೆಟಿಕಲ್ ಮಿಸ್ಟೇಕ್ ಇರುತ್ತೆ, ಒಂದು ಎರರ್ ಇರುತ್ತೆ. ಓಕೆ, ಅಂಡ್ ಸೆಲೆಕ್ಟ್ ದ ಪಾರ್ಟ್ ದಟ್ ಕಂಟೈನ್ಸ್ ದ ಎರರ್ ಫ್ರಮ್ ದ ಗಿವನ್ ಆಪ್ಷನ್. ಓಕೆ, ಅಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಎರರ್ ಮಿಸ್ಟೇಕ್ ಇತ್ತಂತಂದ್ರೆ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಯಾವ್ದು ಎರರ್ ಇದೆ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಮುಂದೆ ಏನ್ ಹೇಳಿದರೆ, ಇಫ್ ಯು ಡೋಂಟ್ ಫೈಂಡ್ ಎನಿ ಎರರ್ ಮಾರ್ಕ್ ನೋ ಎರರ್ ಆಸ್ ಯುವರ್ ಆನ್ಸರ್. ಓಕೆ, ಅಲ್ಲಿ ಎರರ್ ಇತ್ತು ಅಂತಂದ್ರೆ ಯಾವ್ದು ಎರರ್ ಇದೆ ಅದನ್ನ ಆಯ್ಕೆ ಮಾಡಿ, ಅಥವಾ ನಿಮ್ಗೆ ಎರರ್ ಇಲ್ಲ ಅನ್ಸಿದ್ರೆ ಯಾವ್ದು ಎರರ್ ಇಲ್ಲ ಅದನ್ನ ನೀವು ಆಯ್ಕೆ ಮಾಡಿ ಅಂತ ಹೇಳಿದಾರೆ. ಸೊ ಫಸ್ಟ್ ಎರರ್ ಇದೆ ಇಲ್ವಾ ಅಂತ ನೋಡಿ ಫಸ್ಟ್ ಸೆಂಟೆನ್ಸ್ ನೋಡೋಣ. ಅವರ್ ಸೋಲ್ಜರ್ಸ್ ಹ್ಯಾವ್ ಬೀಯಿಂಗ್ making a clean sweep of the ship and poultry on the roads. Okay, soldiers means ಏನು? ಸೈನಿಕರು. ಅವರ್ ಸೋಲ್ಜರ್ಸ್ ಅಂತಂದ್ರೆ ನಮ್ಮ ಸೈನಿಕರು ಮಾರ್ಗದಲ್ಲಿ ಕುರಿ ಮತ್ತು ಕೋಳಿ. ಓಕೆ, ಮೇಕಿಂಗ್ ಅ ಕ್ಲೀನ್ ಸ್ವೀಪ್ ಆಫ್ ದ ಶೀಪ್ ಅಂಡ್ ಪೋಲ್ಟ್ರಿ ಆನ್ ದ ರೋಡ್. ಕುರಿ ಮತ್ತು ಕೋಳಿಗಳನ್ನ ಏನ್ ಮಾಡ್ತಾ ಇದ್ದಾರೆ? ಕ್ಲೀನ್ ಮಾಡುತ್ತಿದ್ದಾರೆ ಅಂತ ಆಗುತ್ತೆ. ಸ್ವೀಪ್, ಕ್ಲೀನ್ ಅಂಡ್ ಸ್ವಿಪ್ ಅಂತ ಹೇಳಿದ್ದಾರೆ. ಅಂದ್ರೆ ಕ್ಲೀನ್ ಮೀನ್ಸ್ ಸ್ವಚ್ಛ ಮಾಡ್ತಾ ಇದ್ದಾರೆ. ನಮ್ಮ ಸೈನಿಕರು ಮಾರ್ಗದಲ್ಲಿ ಕುರಿ ಮತ್ತು ಕೋಳಿಗಳನ್ನ ಸ್ವಚ್ಛ ಮಾಡ್ತಿದ್ದಾರೆ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ನೋಡಿ, ನೋ ಎರರ್, ಶಿಪ್ ಅಂಡ್ ಪೋಲ್ಟ್ರಿ ಆನ್ ದ ರೋಡ್,
ಅವರ್ ಸೋಲ್ಜರ್ಸ್ ಹ್ಯಾವ್ ಬೀಯಿಂಗ್ ಮೇಕಿಂಗ್ ಅ ಕ್ಲೀನ್ ಸ್ವೀಪ್ ಆಫ್ ದ ಅಂತಿದೆ. ಸೊ ಟೋಟಲಿ 4 ಆಪ್ಷನ್ಸ್ ಇದೆ. ಸೊ ಇವುಗಳನ್ನೇ 4 ಆಪ್ಷನ್ಸ್ ಆಗಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ನಾವ್ ಏನ್ ಮಾಡ್ಬೇಕು, ಎರರ್ ಅನ್ನ ನೋಡ್ಬೇಕು. ಸೊ ಎರರ್ ಇರ್ಲಿಲ್ಲ ಅಂತಂದ್ರೆ ಯಾವ್ದು ಎರರ್ ಇಲ್ಲ ಅದನ್ನ ಆಯ್ಕೆ ಮಾಡ್ಬೇಕು. ಎರರ್ ಇತ್ತಂತಂದ್ರೆ ಇದು ಯಾವ್ದು ಎರರ್ ಅಂತ ನೋಡ್ಬೇಕು. ಓಕೆ, ಇಲ್ಲಿ ಎರರ್ ಎಲ್ಲಿದೆ ಅಂತಂದ್ರೆ ಥರ್ಡ್ ಆಪ್ಷನ್ ಅಲ್ಲಿ ಇದೆ. ಅವರ್ ಸೋಲ್ಜರ್ಸ್ ಹ್ಯಾವ್ ಬೀಯಿಂಗ್ ಅಂತಿದೆ. ಎಸ್, ಅಲ್ಲಿ ಏನಿದೆ, ಎರರ್ ಇದೆ. ಏನಂತಂದ್ರೆ ಏನ್ ಎರರ್ ಇದೆ ಅಂತಂದ್ರೆ ಹ್ಯಾವ್ ಬೀಯಿಂಗ್ ಇದೆ. ಒಂದು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಅ ರೂಲ್. ಓಕೆ, ಹ್ಯಾವ್, ಹ್ಯಾಸ್ ಅಂಡ್ ಹ್ಯಾಡ್, ಈ ಮೂರು ಎಲ್ಲಿ ಬರುತ್ತೆ ಅಲ್ಲಿ ನಾವ್ ಏನ್ ಯೂಸ್ ಮಾಡ್ಬೇಕು, ಬೀನ್ ಅನ್ನ ಯೂಸ್ ಮಾಡ್ಬೇಕು. ದಿಸ್ ಇಸ್ ಅ ಇಂಗ್ಲಿಷ್ ರೂಲ್, ಇಂಗ್ಲಿಷ್ ಗ್ರಾಮರ್ ರೂಲ್ ಇದೆ ಅದು. ಹ್ಯಾವ್, ಹ್ಯಾಸ್, ಹ್ಯಾಡ್ ಎಲ್ಲಿ ಬರುತ್ತೆ ಅಲ್ಲಿ ಬೀನ್ ಬರ್ಬೇಕು. ಇಲ್ಲೇನ್ ಬಂದಿದೆ, ಹ್ಯಾವ್ ಮುಂದ ಬೀಯಿಂಗ್ ಬಂದಿದೆ. ಈ ಮೂರು ಬಿಟ್ಟು ಬೇರೆ ಏನ್ ಬಂದ್ರು ನಾವು ಅಲ್ಲಿ ಬೀಯಿಂಗ್ ಅನ್ನ ಯೂಸ್ ಮಾಡ್ಬೇಕು. ಈ ಮೂರು ಎಲ್ಲಿ ಬರುತ್ತೆ ಅಲ್ಲಿ ಬೀನ್ ಅನ್ನ ಯೂಸ್ ಮಾಡ್ಬೇಕು. ಹ್ಯಾವ್ ಬೀನ್ ಆಗ್ಬೇಕು, ಇಲ್ಲಿ ಏನಾಗ್ಬೇಕು, ಹ್ಯಾವ್ ಬೀನ್. ಸೊ ಅದಕ್ಕೋಸ್ಕರ ಇಲ್ಲಿ ಏನಿದೆ, ಥರ್ಡ್ ಆಪ್ಷನ್ ಏನಲ್ಲಿ ಎರರ್ ಮಿಸ್ಟೇಕ್ ಇದೆ. ಓಕೆ, ಅವರ್ ಸೋಲ್ಜರ್ಸ್ ಹ್ಯಾವ್ ಬೀನ್ ಮೇಕಿಂಗ್ ಅ ಕ್ಲೀನ್ ಸ್ವೀಪ್ ಆಫ್ ದ ಶೀಪ್ ಅಂಡ್ ಪೋಲ್ಟ್ರಿ ಆನ್ ದ ರೋಡ್ ಅಂತ ಆಗ್ಬೇಕದು. ಓಕೆ, ಹ್ಯಾವ್ ಬೀನ್ ಆಗ್ಬೇಕು, ಬದಲು ಅಲ್ಲಿ ಹ್ಯಾವ್ ಬೀಯಿಂಗ್ ಆಗಿದೆ. ಸೊ ಅದಕ್ಕೋಸ್ಕರ ಅವರ್ ಸೋಲ್ಜರ್ಸ್ ಹ್ಯಾವ್ ಬೀಯಿಂಗ್ ಅನ್ನೋದು ಗ್ರಾಮೆಟಿಕಲ್ ಮಿಸ್ಟೇಕ್ ಇದೆ. ಅದಕ್ಕೋಸ್ಕರ ಎರರ್ ಇತ್ತಂದ್ರೆ ಅದನ್ನ ಆಯ್ಕೆ ಮಾಡಂತ ಹೇಳಿದಾರೆ. ಸೊ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಎರರ್ ಇದೆ, ಅದನ್ನ ನಾವು ಆಯ್ಕೆ ಮಾಡಿದ್ದೇವೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ಈ ಎರರ್ ಸ್ಪೆಲ್ಲಿಂಗ್, ಈ ಎರರ್ ಮೇಲೆ ಎಷ್ಟು ಒಂದು ಕ್ವಶನ್ ಬರುತ್ತೆ ಅಂತಂದ್ರೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ 9th ಕ್ವಶನ್ ನೋಡೋಣ. ಓಕೆ, 9th ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಇಟಲೈಸ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಓಕೆ, ಇಲ್ಲಿ ಇಟಲೈಸ್ ವರ್ಡ್ ಯಾವ್ದಿಲ್ಲಿ, ಆರ್ಗ್ಯೂ. ಓಕೆ, ಇಟಲೈಸ್ ವರ್ಡ್ ಅಲ್ಲಿ ಯಾವ್ದಿಲ್ಲಿ ಅಂತಂದ್ರೆ ಆರ್ಗ್ಯೂ. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಇಟಲೈಸ್ ಮಾಡಿರೋ ಒಂದು ವರ್ಡಿಗೆ ನಾವ್ ಏನ್ ಬರಿಬೇಕು, ವಿರುದ್ಧಾರ್ಥಕ ಪದವನ್ನ ಬರಿಬೇಕು. ಸೊ ಈ ಆಂಟೋನಿಮ್ ಅಲ್ಲಿ ಇದು 2ನೇ ಕ್ವಶನ್ ಬರ್ತಾ ಇದೆ. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡೋಣ. ಇಟ್ ಈಸ್ ಅಬ್ಸರ್ಡ್ ಟು ಆರ್ಗ್ಯೂ ಅಬೌಟ್ ದಿಸ್. ಇಟ್ ಈಸ್ ಅಬ್ಸರ್ಡ್ ಅಂತಂದ್ರೆ ಏನು, ಅಸಂಬದ್ಧವಾದ. ಓಕೆ, ಅಬ್ಸರ್ಡ್ ಮೀನ್ಸ್ ಅಸಂಬದ್ಧವಾದ. ಇಟ್ ಈಸ್ ಅಬ್ಸರ್ಡ್ ಟು ಆರ್ಗ್ಯೂ ಅಬೌಟ್ ದಿಸ್, ಈ ಬಗ್ಗೆ ವಾದ ಮಾಡೋದು ಅಸಂಬದ್ಧವಾಗಿದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಇಟಲೈಸ್ ಮಾಡಿರೋದು ಯಾವ್ದು, ಇಲ್ಲಿ ಆರ್ಗ್ಯೂ. ಆರ್ಗ್ಯೂ ಮೀನ್ಸ್ ವಾದ ಮಾಡೋದು. ಸೊ ವಾದ ಮಾಡೋದಕ್ಕ ಅಪೋಸಿಟ್ ವರ್ಡ್ ಏನಾಗುತ್ತೆ ಅಂತ ಹೇಳಿ 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನೋಡಿ. ಓಕೆ, ಫೆಸಿಯಸ್. ಫೆಸಿಯಸ್ ಅಂತಂದ್ರೆ ಏನು, ಮುಖದ. ಫೆಸಿಯಸ್ ಅಂತಂದ್ರೆ ಏನು, ಮುಖದ. ಓಕೆ, ಫಂಡಮೆಂಟಲ್ ಅಂತಂದ್ರೆ ಮೂಲಭೂತ. ಓಕೆ, ಫಂಡಮೆಂಟಲ್ ಅಂತಂದ್ರೆ ಮೂಲಭೂತ. ಓಕೆ ಅಂತ ಆಗುತ್ತೆ. ಅಂಡ್ ರೀಸನೇಬಲ್ ಮೀನ್ಸ್ ಸಮಂಜಸವಾದ. ನೆಕ್ಸ್ಟ್ 4th ಆಪ್ಷನ್ ಬಂದ್ಬಿಟ್ಟು ಅಮೇಜಿಂಗ್ ಮೀನ್ಸ್ ಅದ್ಭುತ. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ಥರ್ಡ್ ಆಪ್ಷನ್. ಯಾಕೆ ಅಂತಂದ್ರೆ ಈ ನಿಮ್ ಮನೆಯಲ್ಲೆಲ್ಲ ಹೇಳ್ತಿರ್ತಾರೆ ತಾನೆ, ಏನು ಮಾತು ಹೇಳಿದ್ರು ಅದಕ್ಕೆ ನೀವು ವಾದ ಮಾಡ್ತೀವಿ ಅಂತ ಬೈತಿರ್ತಾರೆ ನಿಮ್ಗೆ. ಸೊ ಅಲ್ಲಿ ಏನ್ ಹೇಳಿರ್ತಾರೆ ನೆಕ್ಸ್ಟ್ ವರ್ಡ್ ಅಂತಂದ್ರೆ ನೀವು ಏನಪ್ಪಾ ಅಂತಂದ್ರೆ ಮಾತನಾಡುವಾಗ ಎಷ್ಟು ಮಾತು ಹೇಳ್ಬೇಕು ಅಷ್ಟೇ ಮಾತು ಹೇಳ್ಬೇಕು, ಎಲ್ಲಕ್ಕೂ ವಾದ ಮಾಡಬಾರ್ದು ಅಂತ ಹೇಳಿರ್ತಾರೆ. ಸೊ ಅಲ್ಲಿ ಎರಡಿಗೂ ಸಿಕ್ತಾ, ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ಬೇಕು ಅಂದ್ರೆ ರೀಸನೇಬಲ್, ಸಮಂಜಸವಾದ. ಸೊ ವಾದ ಮಾಡೋದು ರೀಸನೇಬಲ್, ಎಷ್ಟ್ ಬೇಕು ಅಷ್ಟೇ ಮಾತು ಹೇಳೋದು. ಸೊ ಅಲ್ಲಿ ಆಂಟೋನಿಮ್ ಆಗುತ್ತೆ. ಸೊ ಆರ್ಗ್ಯೂದು ಆಂಟೋನಿಮ್ ಏನಾಗುತ್ತೆ, ರೀಸನೇಬಲ್, ಸಮಂಜಸವಾದ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಈ ರೀತಿ ಏನಪ್ಪಾ ಅಂತಂದ್ರೆ ಒಂದ್ ವರ್ಡ್ ಕೊಡ್ಬೋದು ಅಥವಾ ಒಂದ್ ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಒಂದ್ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ಬೋದು. ಅದಕ್ಕೆ ವಿರುದ್ಧ ಪದ ಅಥವಾ ಸಿನೋನಿಮ್ ಬರಿದೆ ಅಂದ್ರೆ ಸಮಾನಾರ್ಥಕ ಪದವನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಇದ್ರ ಮೇಲೆ ಫಿಕ್ಸ್ 12 ಮಾರ್ಕ್ಸ್ ನಮ್ ಕೈಯಲ್ಲಿ ಇರುತ್ತೆ. 12 or 10 ಮಾರ್ಕ್ಸ್ ಸಿನೋನಿಮ್ಸ್ ಮತ್ತೆ ಆಂಟೋನಿಮ್ಸ್ ಮೇಲೆ 2 or 3 ಕ್ವಶನ್ಸ್ ಬರುತ್ತೆ. ಸೊ ವರ್ಡ್ ಮೇಲೆ ಜಾಸ್ತಿ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ 10th ಕ್ವಶನ್ ನೋಡಿ. ಓಕೆ, 10th ಕ್ವಶನ್, select the most appropriate option to fill in the blank. ಓಕೆ, ಈಗಾಗಲೇ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಸ್ಟ್ 1 ಕ್ವಶನ್ ಬಂದಿತ್ತು. ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಸೆಕೆಂಡ್ ಕ್ವಶನ್. ಓಕೆ, ಸೊ ಫಸ್ಟ್ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಅನ್ನ ಖಾಲಿ ಬಿಟ್ಟಿರ್ತಾರ. ಅದಕ್ಕೆ 4 ಆಪ್ಷನ್ಸ್ ನಲ್ಲಿ ಕರೆಕ್ಟ್ ಆಗಿರೋ ಆಪ್ಷನ್ ಯಾವ್ದಾಗುತ್ತೆ ಅಂತ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾನಂತ ನೋಡಿ. ಡ್ಯಾಶ್ ಮೆನ್ ಕಮಾಂಡ್ ರೆಸ್ಪೆಕ್ಟ್. ಕಮಾಂಡ್ ಮೀನ್ಸ್ ಆಜ್ಞಾಪಿಸೋದು. ಓಕೆ, ಆಜ್ಞಾಪಿಸೋದು.
ರೆಸ್ಪೆಕ್ಟ್ ಅಂತಂದ್ರೆ ಗೌರವಯುತವಾಗೋದು, ಗೌರವಯುತವಾಗಿ. ಓಕೆ, ಡ್ಯಾಶ್ ಮೆನ್ ಕಮಾಂಡ್ ರೆಸ್ಪೆಕ್ಟ್ ಅಂತಂದ್ರೆ ಡ್ಯಾಶ್ ಗೌರವವನ್ನ ಆಜ್ಞಾಪಿಸುತ್ತಾರೆ. ತಾರೆ ಯಾಕೆ ಬಂತು ಅಲ್ಲಿ? ತಾರೆ ಯಾಕೆ ಬಂತಂತಂದ್ರೆ ಇಲ್ಲಿ ಏನಿದೆ? ಮೆನ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೆನ್ ಅಂಡ್ ಮ್ಯಾನ್? ಮೆನ್, MEN ಮೆನ್ ಅಂಡ್ MAN ಮ್ಯಾನ್. ಓಕೆ, ಮ್ಯಾನ್ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ನೀವು ಮ್ಯಾನ್ ಅಂತ ಕರಿತೀರಿ. ಎಸ್, ಸೊ ಅಲ್ಲಿ ಗೌರವನ ಆಜ್ಞಾಪಿಸುತ್ತಾನೆ ಅಂತ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮ್ಯಾನ್ ಬಂದ್ರೆ ಅಲ್ಲಿ ಗೌರವನ ಆಜ್ಞಾಪಿಸುತ್ತಾನೆ ಅಂತ ಆಗುತ್ತೆ. ಎಸ್, ಅಲ್ಲಿ ಏನ್ ಬಂದಿದೆ? ಮೆನ್ ಅಂತ ಬಂದಿದೆ. ಮೆನ್ ಅಂತಂದ್ರೆ ಮೋರ್ ದೆನ್ ಮೋರ್ ದೆನ್ 2% ಇದ್ದಾಗ ನಾವ್ ಏನಂತ ಕರಿತೀವಿ? ಮೆನ್ ಅನ್ನ ಯೂಸ್ ಮಾಡಿರ್ತೀವಿ. ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ? ಗೌರವನ ಆಜ್ಞಾಪಿಸುತ್ತಾರೆ ಅಂತ ಆಗುತ್ತೆ. ಓಕೆ, ಡ್ಯಾಶ್ ಗೌರವನ ಆಜ್ಞಾಪಿಸುತ್ತಾರೆ ಅಂತಿದೆ. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಹೋಲಿ. ಹೋಲಿ ಮೀನ್ಸ್ ಪವಿತ್ರ, ಪವಿತ್ರ. ಓಕೆ, ನೆಕ್ಸ್ಟ್ ಹೋಲಿ ಅಂತಂದ್ರೆ ಹೋಲ್ ಅಂತಂದ್ರೆ ರಂಧ್ರ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಹೋಲಿ, ರಂಧ್ರ, ರಂಧ್ರ. ಓಕೆ, ತೂತ್ ಅಂತೀವಲ್ಲ ನಾವು, ಅದಕ್ಕೆ ರಂಧ್ರ ಅಂತ ಕರೀತಾರೆ. ಓಕೆ, ಹೋಲಿ. ಹೋಲಿ ಅಂತಂದ್ರೆ ಏನು? ಇದು ಒಂದ್ ಏನಪ್ಪಾ ಅಂತಂದ್ರೆ ಒಂದು ಕೆಂಪು ಹಣ್ಣು ಬರುತ್ತೆ, ನಿತ್ಯ ಹರಿದ್ವರ್ಣದ ಪೊರೆ ಅಂತ ಇರುತ್ತೆ ಅದು. ಅದಕ್ಕೆ ನಾವ್ ಏನಂತ ಕರಿತೀವಿ? ಹಾಲಿ ಅಂತ ಕರಿತೀವಿ. ಸೊ ಹೋಲಿ, ಹೋಲ್ ಅಂತಂದ್ರೆ ಈಗ ನಾವ್ ಅಂತೀವಿ ಹೋಲ್ ಥಿಂಗ್ ಅಂದ್ರೆ ಸಂಪೂರ್ಣವಾಗದು. ಓಕೆ, ಹೋಲಿ ಅಂತಿದೆ. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಹೋಲಿ. ಹೋಲಿ ಮೀನ್ಸ್ ಪವಿತ್ರ. ಓಕೆ, ಹೋಲಿ, ಹೋಲಿ. ಹೋಲಿ ಮೆನ್ ಕಮಾಂಡ್ ರೆಸ್ಪೆಕ್ಟ್ ಅಂತಂದ್ರೆ ಪವಿತ್ರ ಗೌರವವನ್ನ ಆಜ್ಞಾಪಿಸುತ್ತಾರೆ. ಎಸ್, ನಾವ್ ಯಾವ್ದನ್ನ ಗೌರವವನ್ನ ನೆಗೆಟಿವ್ ಆಗಿ ನಾವು ಬಯಸ್ತೀವ? ಇಲ್ಲ, ನಾವ್ ಯಾವಾಗ್ನು ಒಳ್ಳೆ ಗೌರವವನ್ನ ಸಿಗ್ಲಿ ಅಂತ ಬಯಸ್ತೀವಿ. ಎಸ್, ಸೊ ಪವಿತ್ರ ಗೌರವವನ್ನ ಆಜ್ಞಾಪಿಸುತ್ತಾರೆ ಅಂತ ಆಗುತ್ತೆ. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ 11th ಕ್ವಶನ್ ಅನ್ನ ನೋಡೋಣ. 11th question. Select the most appropriate synonym of the given word. Okay, synonym ಅಲ್ಲಿ ಈಗಾಗಲೇ 2 ಕ್ವಶನ್ ಬಂದಿತ್ತು, ಇದು 3ನೇ ಕ್ವಶನ್. ಸಿನೋನಿಮ್ ಆಫ್ ದ ಗಿವನ್, ಕೊಟ್ಟಿರೋ ಒಂದು ವರ್ಡಿಗೆ ನಾವು ಏನ್ ಬರಿಬೇಕು? ಸಮಾನಾರ್ಥಕ ಪದವನ್ನ ಬರಿಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರಂತ ನೋಡೋಣ. ಓಕೆ, ಸಂಚುಯಸ್. ಸಂಚುಯಸ್ ಅಂತಂದ್ರೆ ಏನು? ಸಂಚುಯಸ್. ಓಕೆ, ಈ ವರ್ಡ್ ಬಗ್ಗೆ ನಮ್ಗೆ ಇಂಥ ವರ್ಡ್ ಬಂದಾಗ ನಮ್ಗೆ ಗೊತ್ತಾಗಲ್ಲ ಜಲ್ದಿ. ಸೊ ಯಾರು ವೆಕಾಬುಲರಿ ಚೆನ್ನಾಗಿರುತ್ತೆ ನಾವು ಈಸಿಯಾಗಿ ಬರಿಬಹುದು. ಓಕೆ, ಈಗ ವರ್ಡ್ ಬಗ್ಗೆ ಗೊತ್ತೇ ಇಲ್ಲ ಅಂತ ಅಂದ ತಕ್ಷಣ ನಮ್ಗೆ ಇಲ್ಲಿ ಬಂದಾಗ ನಮ್ಗೆ ಏನೂ ಗೊತ್ತಾಗಲ್ಲ. ಎಸ್, ನಾವ್ ಯಾವ್ದನ್ನ ಆಯ್ಕೆ ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ವರ್ಡ್ ಮೇಲೆ ಬಹಳಷ್ಟು ಫೋಕಸ್ ಮಾಡ್ಬೇಕಾಗುತ್ತೆ. ಸಂಚುಯಸ್ ಅಂತಂದ್ರೆ ಏನು? ಸಂಚುಯಸ್ ಅಂತಂದ್ರೆ ಅದ್ದೂರಿ, ಅದ್ದೂರಿ. ಓಕೆ, ಈಗೆಲ್ಲ ನಿಮ್ ಮನೇಲಿ ಹೇಳ್ತಿದ್ರಲ್ಲ ಹೆಂಗ್ ಮಾಡಿದ್ರಿ ನಿಮ್ ಸಂಭ್ರಮ, ಫುಲ್ ಅದ್ದೂರಿಯಾಗಿ ಮಾಡ್ದಿವಿ ಅಂತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಸಂಚುಯಸ್. ಸೊ ಅದ್ದೂರಿ ಸಿಮಿಲರ್ ವರ್ಡ್ ಏನಾಗುತ್ತೆ ಅಂತ ಹೇಳಿ 4 ಆಪ್ಷನ್ಸ್ ನಲ್ಲಿ ಒಂದು ಆಪ್ಷನ್ ಅನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಮ್ಯಾಮೋತ್. ಮ್ಯಾಮೋತ್ ಮೀನ್ಸ್ ಮಹಾಗಜ. ಮ್ಯಾಮೋತ್ ಅಂತಂದ್ರೆ ಏನು? ಮಹಾಗಜ. ಓಕೆ, ಅದ್ದೂರಿಗೆ ನಾವು ಮಹಾಗಜ ಅಂತೀವ? ಇಲ್ಲ. ಸೊ ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ಸೆಕೆಂಡ್ ಆಪ್ಷನ್ ಹಂಬಲ್. ಓಕೆ, ಹಂಬಲ್ ಅನ್ನೋ ವರ್ಡ್ ಅನ್ನ ಕೇಳಿರ್ತೀರ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ಡೂ ದಿಸ್ ಒನ್ ಅಂತ ಅಂತಾರಲ್ವ. ಅಂದ್ರೆ ಇದು ನನ್ನ ಕಳಕಳಿಯ ಮನವಿ, ಇದು ಮಾಡ್ಕೊಡು ಅಂತ ಹೇಳ್ತೀವಲ್ಲ. ಸೊ ಅಲ್ಲಿ ಹಂಬಲ್ ಅಂತಂದ್ರೆ ಏನು? ವಿನಮ್ರ. ಓಕೆ, ಹಂಬಲ್ ಅಂತಂದ್ರೆ ವಿನಮ್ರ. ಓಕೆ, ವಿನಮ್ರ. ಓಕೆ, ಮಿನ್ಯೂಸ್ಕ್ಯೂಲ್. ಮಿನ್ಯೂಸ್ಕ್ಯೂಲ್ ಅಂತಂದ್ರೆ ಏನು? ಸಣ್ಣದು. ಓಕೆ, ಮಿನ್ಯೂಸ್ಕ್ಯೂಲ್ ಅಂತಂದ್ರೆ ಏನು? ಸಣ್ಣ. ಓಕೆ, ನಾವು ಅದ್ದೂರಿಗೆ ವಿನಮ್ರ ಅನ್ನಲ್ಲ, ಸಣ್ಣನು ಕೂಡ ಅನ್ನಲ್ಲ. ಸೊ 2ನೇ ಆಪ್ಷನ್ ಕೂಡ ಆಗಲ್ಲ, 3ನೇ ಆಪ್ಷನ್ ಕೂಡ ಆಗಲ್ಲ. 4th ಆಪ್ಷನ್ ಏನಿದೆ? ಲ್ಯಾವಿಶ್. ಲ್ಯಾವಿಶ್ ಮೀನ್ಸ್ ಅದ್ದೂರಿ. ಲ್ಯಾವಿಶ್ ಅಂತಂದ್ರೆ ಏನು? ಅದ್ದೂರಿ. ಸೊ 4th ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅಲ್ಲಿ ಏನ್ ಕೇಳಿದ್ದಾರೆ? ಸಿನೋನಿಮ್ ಕೇಳಿದ್ದಾರೆ, ಸಿಮಿಲರ್ ವರ್ಡ್ ಕೇಳಿದ್ದಾರೆ. ಸೊ ಸ್ಯಾಂಚುಯಸ್ ಅಂತಂದ್ರೂ ಅದ್ದೂರಿನೇ ಆಗುತ್ತೆ, ಲ್ಯಾವಿಶ್ ಅಂತಂದ್ರೂ ಕೂಡ ಅದ್ದೂರಿ ಆಗುತ್ತೆ. ಸೊ ಇಲ್ಲಿ ಸಿನೋನಿಮ್ ಆಫ್ ಸ್ಯಾಂಚುಯಸ್ ಏನು? ಲ್ಯಾವಿಶ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಮಾನಾರ್ಥಕ ಪದವನ್ನ ಕೇಳಿರ್ತಾರೆ. ಸೊ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡಬೇಕು. ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 12th ಕ್ವಶನ್. Okay, select the most appropriate idiom to
Substitute the underline group of words in the given sentence. ಓಕೆ, ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ ತಾನೆ. ಸೊ ಅಂಡರ್ಲೈನ್ ಮಾಡಿದ್ದನ್ನ ರೀಪ್ಲೇಸ್ ಮಾಡಿ 4 ಆಪ್ಷನ್ಸ್ ನಲ್ಲಿ ಯಾವ ಕರೆಕ್ಟ್ ಆಗುತ್ತೆ, ಇಡಿಯಾ ಮೀನ್ಸ್ ನಾನುಡಿ. ಓಕೆ, ಯಾವ್ದು ನಾನುಡಿ ಕರೆಕ್ಟ್ ಆಗುತ್ತೆ, ಯಾವ್ದು ಸುಟೇಬಲ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದಾರಂತ ನೋಡೋಣ. ಒನ್ಸ್ ಇನ್ ಅ ಇಯರ್ the management of the institute surveys the whole situation. Yes, ಇಲ್ಲಿ ಸರ್ವೆ ಅನ್ನೋದು ಇದು ಅಂಡರ್ಲೈನ್ ವರ್ಡ್ ಇದೆ, ಸರ್ವೇಸ್. ಓಕೆ, ಈ ಅಂಡರ್ಲೈನ್ ಮಾಡಿದ್ದನ್ನ ರೀಪ್ಲೇಸ್ ಮಾಡಿ ಕೊಟ್ಟಿರುವ 4 ಆಪ್ಷನ್ ನಲ್ಲಿ ಯಾವ್ದು ನಾನ್ ನುಡಿ ಕರೆಕ್ಟ್ ಸುಟೇಬಲ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡಬೇಕು. ಸೊ ಇಲ್ಲಿ ಒನ್ಸ್ ಇನ್ ಅ ಇಯರ್ ದ ಮ್ಯಾನೇಜ್ಮೆಂಟ್ ಆಫ್ ದ ಇನ್ಸ್ಟಿಟ್ಯೂಟ್ ಸರ್ವೇಸ್ ದ ಹೋಲ್ ಸಿಚುವೇಶನ್. ಪ್ರತಿ ವರ್ಷಕ್ಕೊಮ್ಮೆ ಏನ್ ಮಾಡುತ್ತೆ, ಸಂಸ್ಥೆಯ ಆಡಳಿತವು ಸಂಸ್ಥೆಯನ್ನ ಸಮೀಕ್ಷೆ ಮಾಡುತ್ತದೆ. ಎಸ್, ಈ ಪ್ರತಿಯೊಂದು ಕಂಪ್ನಿನೂ ಎಷ್ಟು ಪ್ರಾಫಿಟ್ ಆಯ್ತು, ಎಷ್ಟು ಲಾಸ್ ಆಯ್ತು ಅನ್ನೋದು ಪ್ರತಿ ವರ್ಷ ಏನ್ ಮಾಡುತ್ತೆ, ಅದು ಸಮೀಕ್ಷೆ ಸರ್ವೆ ಮಾಡುತ್ತೆ. ಸೊ ಇಲ್ಲಿ ಸರ್ವೆಯನ್ನ ರೀಪ್ಲೇಸ್ ಮಾಡಿ ಕರೆಕ್ಟ್ ಆಗಿರೋ ನಾನುಡಿ ಯಾವ್ದಾಗುತ್ತೆ ಅಂತ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ಟೇಕ್ ಸ್ಟಾಕ್ ಆಫ್. ಸ್ಟಾಕ್ ಮೀನ್ಸ್ ಈಗ ಏನ್ ಮಾಡುತ್ತೆ ಅಂತಂದ್ರೆ ಕಂಪನಿ ಏನ್ ಮಾಡುತ್ತೆ, ಸ್ಟಾಕ್ ಅನ್ನ ಇಟ್ಟಿರ್ತದೆ. ಯಾಕಂತಂದ್ರೆ ಈ ಸಪೋಸ್ ಏನೋ ಒಂದು ಧಾನ್ಯಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ಅವು ಎಲ್ಲ ಖಾಲಿ ಆಯ್ತಂತಂದ್ರೆ ಆ ಸ್ಟಾಕ್ ನಿಂದ ಅದನ್ನ ತೆಗೆದುಕೊಂಡು ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚಿನ ಒಂದು ರೇಟ್ ನಲ್ಲಿ ಏನಪ್ಪಾ ಅಂತಂದ್ರೆ ಮಾರಾಟವನ್ನ ಮಾಡ್ತಾರೆ. ಈ ಫಾರ್ ಎಕ್ಸಾಂಪಲ್ ನಾವೇ ಒಮ್ಮೆ ಆನ್ಸರ್ ಶೀಟ್ ಅನ್ನ ತಂದಿಟ್ಟಿರ್ತೀವಿ, ಪದೇ ಪದೇ ನಮ್ಗೆ ತೊಳಕಾಗಲ್ಲ, ಒಮ್ಮೆ ತಂದಿಟ್ಟಿರ್ತೀವಿ. ಸೊ ಅದಕ್ಕೆ ನಾವು ಸ್ಟಾಕ್ ಅಂತ ಕರಿತೀವಿ. ಓಕೆ, ಟೇಕ್ ಅ ಸ್ಟಾಕ್ ಆಫ್ ಅಂದ್ರೆ ಸ್ಟಾಕ್ ಅನ್ನ ತೆಗೆದುಕೊಳ್ಳಿ. ಟೇಕ್ ಮೀನ್ಸ್ ತೆಗೆದುಕೊಳ್ಳೋದು. ಸೊ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಪರ್ಪ್ಲೆಕ್ಸ್ಡ್ ವಿತ್. ಪರ್ಪ್ಲೆಕ್ಸ್ಡ್ ವಿತ್ ಅಂತಂದ್ರೆ ಈ ತಬ್ಬಿಬ್ಬಾಗೋದು. ಓಕೆ, ನಾವು ಫಾರ್ ಎಕ್ಸಾಂಪಲ್ ಏನೋ ಒಂದು ಕ್ವಶನ್ ಕೇಳಿದ್ರೆ ನಾವೇನಾಗ್ಬಿಡ್ತೀವಿ, ತಬ್ಬಿಬ್ಬಾಗ್ಬಿಡ್ತೀವಿ. ಸೊ ಅದಕ್ಕೆ ನಾವು ಪರ್ಪ್ಲೆಕ್ಸ್ಡ್ ಅಂತ ಕರಿತೀವಿ. ಓಕೆ, ಸೊ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಮೇಕ್ಸ್ ಅ ಮಾರ್ಕ್. ಮಾರ್ಕ್ ಮೀನ್ಸ್ ಗುರುತು, ಒಂದು ಗುರುತನ್ನ ಮಾಡುವುದು. ಫೋರ್ತ್ ಆಪ್ಷನ್ ಕಮ್ಸ್ ಟು ದ ಫ್ರಂಟ್. ಫ್ರಂಟ್ ಮೀನ್ಸ್ ಮುಂಭಾಗಕ್ಕೆ ಅಂತಾಗುತ್ತೆ. ಸೊ ಕಮ್ಸ್ ಟು ದ ಫ್ರಂಟ್ ಅಂತಂದ್ರೆ ಮುಂಭಾಗಕ್ಕೆ ಬರುತ್ತದೆ ಅಂತಾಗುತ್ತೆ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಗುತ್ತೆ. ಒನ್ಸ್ ಇನ್ ಅ ಇಯರ್ ದ ಮ್ಯಾನೇಜ್ಮೆಂಟ್ ಆಫ್ ದ ಇನ್ಸ್ಟಿಟ್ಯೂಟ್ ಟೇಕ್ ಅ ಸ್ಟಾಕ್ ಆಫ್ ದ ಹೋಲ್ ಸಿಚುವೇಶನ್. ಅಂದ್ರೆ ಪ್ರತಿ ವರ್ಷಕ್ಕೊಮ್ಮೆ ಏನು ಮಾಡುತ್ತೆ ಸಂಸ್ಥೆ ಆಡಳಿತವು ಎಷ್ಟು ಸ್ಟಾಕ್ ಇದೆ ಇಲ್ಲ ಅಂತ ಹೇಳಿ ಅದು ಸಮೀಕ್ಷೆಯನ್ನ ಮಾಡುತ್ತದೆ ಅಂತ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನುಡಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ಓಕೆ, ಈ ರೀತಿ ಏನಪ್ಪಾ ಅಂತಂದ್ರೆ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಅಂಡರ್ಲೈನ್ ಮಾಡಿದಾರ. ಸೊ ಅಂಡರ್ಲೈನ್ ಮಾಡಿದನ್ನ ರೀಪ್ಲೇಸ್ ಮಾಡಿ ಕರೆಕ್ಟ್ ಆಗಿರೋ ನಾನುಡಿಯನ್ನ ನಾವು ಆಯ್ಕೆ ಮಾಡಬೇಕು. ಸೊ ಇದು ಮೇಲೆ ಇಡಿಯಂ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ ಅಂತ ನಾ ಆಲ್ರೆಡಿ ಹೇಳಿದೀನಿ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ. ಸೊ ನೆಕ್ಸ್ಟ್ 13 ಕ್ವಶನ್ ನೋಡಿ. ಓಕೆ, 13 ಕ್ವಶನ್. ಸೆಲೆಕ್ಟ್ ದ ಕರೆಕ್ಟ್ ಪೇರ್ ಆಫ್ ವರ್ಡ್ಸ್ ಫಾರ್ ದ ಬ್ಲಾಂಕ್ಸ್ ಇನ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಿರೋ ಒಂದು ವಾಕ್ಯದಲ್ಲಿ ಏನಪ್ಪಾ ಅಂತಂದ್ರೆ ಬ್ಲಾಂಕ್ ಅನ್ನ ಖಾಲಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ 2 ಪೇರ್. ಓಕೆ, ಕರೆಕ್ಟ್ ಪೇರ್. ಪೇರ್ ಮೀನ್ಸ್ 2 ಜೋಡಿ ಇರೋದಕ್ಕೆ ಪೇರ್ ಅಂತ ಕರಿತೀವಿ. ಎಸ್, 2 ಬ್ಲಾಂಕ್ ಅನ್ನ ಖಾಲಿ ಬಿಟ್ಟಿದಾರ. 2 ಬ್ಲಾಂಕಿಗೂ ಕರೆಕ್ಟ್ ಆಗಿರೋ ಯಾವ್ದು ಪೇರ್ ಕರೆಕ್ಟ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದಾರಂತ ನೋಡಿ. ಇಲ್ಲಿ 2 ಸೆಂಟೆನ್ಸ್ ಬರುತ್ತೆ. ಫಸ್ಟ್ ಸೆಂಟೆನ್ಸ್ ನೋಡಿ, ಮೈ ಕಸಿನ್ಸ್ ಲೈಕ್ಸ್ ಡ್ಯಾಶ್ ರೋಟ್. ಓಕೆ, ಇದು ಒಂದ್ ಸೆಂಟೆನ್ಸ್ ಇದೆನಾ. ನೆಕ್ಸ್ಟ್, ಅಂಡ್ ಡ್ಯಾಶ್ ಅರೌಂಡ್ ದ ಬುಷ್ ಇಸ್ ಒನ್ ಆಫ್ ದ ಇಡಿಯಂ ಇನ್ ಇಂಗ್ಲಿಷ್. ಓಕೆ, ಇಲ್ಲಿ 2 ಸೆಂಟೆನ್ಸ್ ಇದೆ. ಅರೌಂಡ್ ದ ಬುಷ್ ಇಸ್ ಒನ್ ಆಫ್ ದ ಇಡಿಯಮ್ಸ್ ಇನ್ ಇಂಗ್ಲಿಷ್, ಮೈ ಕಸಿನ್ಸ್ ಲೈಕ್ ಅ ರೂಟ್. ಸೊ 2 ಸೆಂಟೆನ್ಸ್ ಇದೆ. ಈ 2 ಸೆಂಟೆನ್ಸಿಗೂ 2 ಪೇರ್ ಕರೆಕ್ಟ್ ಆಗ್ಬೇಕು ಅದು. ಓಕೆ, ಅಂತ ಒಂದು ಪೇರನ್ನ ನಾವು ಆಯ್ಕೆ ಮಾಡ್ಬೇಕು. ಫಸ್ಟ್ ಏನಿದೆ ನೋಡಿ, ಮೈ ಕಸಿನ್ಸ್ ಲೈಕ್ ಅ ಡ್ಯಾಶ್ ರೂಟ್. ಓಕೆ, ನನ್ನ ಸಹೋದರ ಸಂಬಂಧಿ ಏನನ್ನ ಲೈಕ್ ಮಾಡ್ತಾನ, ಎಂತ ರೂಟ್ ಅನ್ನ ಲೈಕ್ ಮಾಡ್ತಾನ ಅನ್ನೋದು ಫಸ್ಟ್ ಕ್ವಶನ್ ಇದೆ. ಅಂಡ್ ಡ್ಯಾಶ್ ಅರೌಂಡ್ ದ ಬುಷ್ ಈಸ್ ಒನ್ ಆಫ್ ದ ಇಡಿಯಮ್ಸ್ ಇನ್ ಇಂಗ್ಲಿಷ್. ಅರೌಂಡ್ ದ ಬುಷ್ ಅಂತಂದ್ರೆ ಈಗ ಅದು ಪೊದೆಯ ಈ ಪೊರೆ ಅಂತಂದ್ರೆ ನಾವು ಪೊದೆ ಅಂತ ಇರುತ್ತೆ ತಾನೆ, ಬಳ್ಳಿ. ಎಸ್, ಬಳ್ಳಿಯ ಸುತ್ತಲೂ ಅನ್ನೋದು ಒಂದು ನಾಣ್ಣುಡಿ ಇದೆ ಇಂಗ್ಲಿಷ್ ನಲ್ಲಿ ಅಂತ ಹೇಳಿದಾರೆ. ಸೊ ಈ 2ಕ್ಕೂ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಬೀಟ್ ಬೀಟ್ ಬೋತ್ ಈ ಸೇಮ್. ಬಟ್ ಇಲ್ಲಿ ಒಂದ್ ಅರ್ಥ ಮಾಡ್ಕೋಬೇಕು, ಇಲ್ಲಿ ಹೋಮೋಫೋನ್ ಇದೆ. ಓಕೆ, ಪ್ರೊನೌನ್ಸಿಯೇಷನ್ ಇಸ್ ಸೇಮ್ ಬಟ್ ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್ ಆರ್ ಡಿಫ್ರೆಂಟ್, ಈಸ್ ಕಾಲ್ಡ್ ಹೋಮೋಫೋನ್ಸ್. ಸೊ ಇಲ್ಲಿ ಬೀಟ್ ಬೀಟ್ ಇದೆ, ಸ್ಪೆಲ್ಲಿಂಗ್ ಸೇಮ್ ಇದೆ,
ಪ್ರೊನೌನ್ಸಿಯೇಷನ್ ಸೇಮ್ ಇದೆ. ಬೀಟ್ ಅಂತಂದ್ರೆ ಈಗ ನಿಮ್ಗೆ ಹೇಳ್ತಿರ್ತಾರಲ್ವಾ, ನನ್ಗೆ ಬೀಟ್ ಮಾಡೋಕ್ ನಿಮ್ ಕೈಲಿ ಆಗಲ್ಲ ಅಂತ. ಸೊ ಅದು ಬೀಟ್ ಅಂದ್ರೆ ನನ್ಗೆ ಮುಟ್ಟಕ್ಕಾಗಲ್ಲ, ಬೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅದು ಬೀಟ್. ಸೊ ನೆಕ್ಸ್ಟ್ ಬೀಟ್ ಅಂಡ್ ಬೀಟ್. ಸೊ ಇಲ್ಲಿ ಬೀಟ್ ಅಂತಂದ್ರೆ ಏನು? ಬೀಟ್ರೂಟ್. ಎಸ್, ನಿಮ್ಗೆ ಗೊತ್ತಿದೆ ತಾನೇ, ವೆಜಿಟೇಬಲ್ ನಲ್ಲಿ ಒಂದ್ ಬರುತ್ತೆ ಬೀಟ್ರೂಟ್. ಎಸ್, ಸೊ ಅದು ಬೀಟ್ರೂಟ್, BEET, ಬೀಟ್. ಓಕೆ, ನೆಕ್ಸ್ಟ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಬೀಟ್ ಬೀಟ್. ಸೊ ಇಲ್ಲಿ ಆಪ್ಷನ್ ಥರ್ಡ್ ಒಂದು ಕರೆಕ್ಟ್ ಆಗುತ್ತೆ. ಯಾಕಂತಂದ್ರೆ ಮೈ ಕಸಿನ್ಸ್ ಲೈಕ್ ಬೀಟ್ರೂಟ್, ಬೀಟ್ ಅರೌಂಡ್ ದ ಬುಷ್ ಈಸ್ ಒನ್ ಆಫ್ ದ ಇಡಿಯಮ್ಸ್ ಇನ್ ಇಂಗ್ಲಿಷ್. ನನ್ನ ಸಹೋದರ ಸಂಬಂಧಿ ಬೀಟ್ರೂಟ್ ಅನ್ನ ಲೈಕ್ ಮಾಡ್ತಾನೆ, ಇಷ್ಟಪಡ್ತಾನ. ಅಂಡ್ ಬೀಟ್ ಅರೌಂಡ್ ದ ಬುಷ್ ಈಸ್ ಒನ್ ಆಫ್ ದ ಇಡಿಯಮ್ಸ್ ಇನ್ ಇಂಗ್ಲಿಷ್. ಬೀಟ್ ಮೀನ್ಸ್ ಈಗ ಬಳ್ಳಿಯ ಸುತ್ತಲೂ ಅನ್ನೋದು ಒಂದು ಇಡಿಯಂ ಇದೆ, ಒಂದು ನಾಣ್ಣುಡಿ ಇದೆ ಇಂಗ್ಲಿಷ್ ನಲ್ಲಿ ಅಂತ ಆಗುತ್ತೆ. ಈಗ ಬಳ್ಳಿಯ ಸುತ್ತಲೂ ಅಂದ್ರೆ ಅರ್ಥ ಏನು ಅಂದ್ರೆ, ಈಗ ನಾವು ಏನೋ ಒಂದು ವರ್ಡ್ ಬ್ಯಾರೆಯವ್ರಿಗೆ ನೋವು ಆದಂಗ್ ಮಾತು ಹೇಳಿರ್ತೀವಿ, ಅವ್ರ ಪದೇ ಪದೇ ಆ ವರ್ಡ್ ಸುತ್ತದೇ ಸುತ್ತದು. ಓಕೆ, ನಮ್ಲಿಂದ ಅದು ಹೊರಗೆ ಬರತ್ತನ ಅಲ್ಲೇ ಸುತ್ತಿರ್ತಾರ ಅವ್ರು, ಅದಕ್ಕ ಅದರ ಅರ್ಥ ಆಗುತ್ತೆ. ಅರೌಂಡ್ ದ ಬುಷ್ ಅಂತಂದ್ರೆ ಬಳ್ಳಿಯ ಸುತ್ತಲೂ ಅಂತ ಆಗುತ್ತೆ. ಸೊ ಅದಕ್ಕೋಸ್ಕರ ಬೀಟ್ ಅರೌಂಡ್ ದ ಬುಷ್ ಇಸ್ ಒನ್ ಆಫ್ ದ ಇಡಿಯಮ್ ಇನ್ ಇಂಗ್ಲಿಷ್ ಅಂತ ಆಗುತ್ತೆ. ಸೊ ಇಲ್ಲಿ ಎರಡು ಪೇರ್ ಯಾವ್ದು ಕರೆಕ್ಟ್ ಆಗುತ್ತೆ? ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಎರಡು ಬ್ಲಾಂಕ್ ಅನ್ನ ಖಾಲಿ ಬಿಟ್ಟಿರ್ತಾರ, ಸುಟೇಬಲ್ ಆಗಿರೋ ಒಂದು ಪೇರ್ ಅನ್ನ ನಾವು ಆಯ್ಕೆ ಮಾಡಬೇಕು. ಸೊ ಇದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ಓಕೆ ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸಿ. ಸೊ 14 ಕ್ವಶನ್ ನೋಡಿ. ಓಕೆ, 14 ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಹೋಮೋನಿಮ್ ಟು ಫಿಲ್ ಇನ್ ದ ಬ್ಲಾಂಕ್. ಓಕೆ, ಇಲ್ಲಿ ಹೋಮೋಫೋನ್ ಅನ್ನ ನಾವು ಆಯ್ಕೆ ಮಾಡ್ಬೇಕು. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಏನಂತಂದ್ರೆ ಬ್ಲಾಂಕ್ ಅನ್ನ ಖಾಲಿ ಬಿಟ್ಟಿರ್ತಾರ. ಸೊ ಸುಟೇಬಲ್ ಆಗಿರೋ ಒಂದು ಹೋಮೋಫೋನ್ ಅನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದಾರಂತ ನೋಡಿ. He confessed about his affairs as the dash made him sleepless. Dash ಅವನನ್ನು ನಿದ್ರಾಹೀನನಾಗಿ ಮಾಡಿದರಿಂದ ಅವನು ವ್ಯವಹಾರದ ಬಗ್ಗೆ ಗೊಂದಲಕ್ಕೆ ಒಳಗಾದನು ಅಂತಾಗುತ್ತೆ. ಓಕೆ, he confessed means ಅರಿಕೆ. ಓಕೆ, about his affairs as the dash made him ಸ್ಲೀಪ್ಲೆಸ್ ಅಂತಂದ್ರೆ ನಿದ್ದೆ ನಿದ್ದೆ ಗೆಡಿಸ್ಬಿಡ್ತದೆ. ಎಸ್, ನಾವೇನೋ ಒಂದ್ ತಪ್ಪು ಮಾಡಿರ್ತೀವಿ, ಆ ಟೈಮಿಗೆ ನಮ್ಗೆ ನಿದ್ದೆನೆ ಹತ್ತಲ್ಲ. ಎಸ್, ನಾವ್ ಇದನ್ನ ತಪ್ಪು ಮಾಡಿದೀವಿ, ಯಾಕೆ ಹಂಗ್ ಮಾಡಿದೀವಿ, ಓಕೆ, ನಮ್ಗೆ ನಿದ್ದೆನೆ ಬರೋದಿಲ್ಲ. ಸೊ ಡ್ಯಾಶ್ ಅವನನ್ನ ನಿದ್ರಾಹೀನ ಮಾಡಿದರಿಂದ ಅವನು ವ್ಯವಹಾರದ ಬಗ್ಗೆ ಗೊಂದಲಕ್ಕೆ ಒಳಗಾದನು. ಎದುರ್ಲಿಂದ ಆದನು ಅಂತಂದ್ರೆ ಅದೇ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಗಿಲ್ಟ್. ಓಕೆ, ನಾವು ತಪ್ಪು ಮಾಡಿದಾಗ ನಮ್ಗೆ ಗಿಲ್ಟ್ ಆಗುತ್ತೆ ತಾನೆ, ಫೀಲ್ ಆಗುತ್ತೆ ತಾನೆ, ಯಾಕೆ ಹಂಗಂದೆ ಅಂತ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಗುತ್ತೆ, ಗಿಲ್ಟ್. ಓಕೆ, ಗಿಲ್ಟ್ ಅಂತಂದ್ರೆ ಅವನು ಅಪರಾಧ ಮಾಡಿರ್ತಾನೆ. ಎಸ್, ಅಪರಾಧ ಮಾಡಿದರಿಂದ ಅವನಿಗೆ ನಿದ್ದೆ ಹತ್ತಲ್ಲ. ಆಮೇಲಿಂದ ಅದಕ್ಕೋಸ್ಕರ ನಿದ್ದೆ ಹತ್ತಿಲ್ಲ, ಕರೆಕ್ಟ್ ಆಗಿ ನಿದ್ದೆ ಆಗಿಲ್ಲ ಅಂತಂದ್ರೆ ವ್ಯವಹಾರದ ಬಗ್ಗೆ ಗೊಂದಲಕ್ಕೆ ಒಳಗಾಗ್ತೀವಿ. ಎಸ್, ನಾವ್ ಏನೋ ಒಂದ್ ತಪ್ಪು ಮಾಡಿದಾಗ ಬೇರೆ ಒಂದು ವಿಷಯದ ಮೇಲೆ ನಮ್ಗೆ ಅರಿವಿರೋದಿಲ್ಲ. ಎಸ್, ನಾವ್ ಏನ್ ಮಾಡ್ತೀವೋ ಏನೋ ಗೊತ್ತೇ ಇರಲ್ಲ, ಬಿಕಾಸ್ ನಾವ್ ಏನೋ ಒಂದ್ ತಪ್ಪು ಮಾಡಿರ್ತೀವಿ. ಸೊ ಅದ್ರಲ್ಲಿ ನಮ್ ತಲೆ ಇರುತ್ತೆ, ವ್ಯವಹಾರದಲ್ಲಿ ಅವನಿಗೆ ತಲೆ ಇರಲ್ಲ, ಅದಕ್ಕೋಸ್ಕರ ಗೊಂದಲಕ್ಕೆ ಒಳಗಾಗುತ್ತಾನೆ ಅಂತ ಆಗುತ್ತೆ. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಹೋಮೋನಿಮ್ ಬರಿ ಅಂತ ಹೇಳಿದಾರೆ. ಸೊ ಗಿಲ್ಟ್ ಇಸ್ ಅ ಕರೆಕ್ಟ್ ಆನ್ಸರ್ ಆಗಿದೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 15th ಕ್ವಶನ್. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಓಕೆ, ಕೊಟ್ಟಿರೋ ಒಂದು ವಾಕ್ಯದಲ್ಲಿ ಒಂದು ಹಾಫ್ ಸೆಂಟೆನ್ಸ್ ಅಥವಾ ಒಂದು ವರ್ಡ್ ಅನ್ನ ಏನಪ್ಪಾ ಅಂದ್ರೆ ಅಂಡರ್ಲೈನ್ ಮಾಡಿರ್ತಾರ, ಅದನ್ನ ರೀಪ್ಲೇಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 4 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ನಾವು ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಸೆಂಟೆನ್ಸ್ ಏನ್ ಕೊಟ್ಟಿದಾರಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ದ ಸ್ಟೂಡೆಂಟ್ಸ್ ವರ್ ಬೋರಿಂಗ್ ಬೈ ದ ಲೆಕ್ಚರ್ ಡೆಲಿವರ್ಡ್ ಆನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಮೀನ್ಸ್ ಪರಿಸರ ಸಮಸ್ಯೆ. ಓಕೆ, ಸ್ಟೂಡೆಂಟ್ಸ್ ಮೀನ್ಸ್ ವಿದ್ಯಾರ್ಥಿಗಳು. ಓಕೆ, ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಪರಿಸರ ಒಂದು ಸಮಸ್ಯೆಯ ಕುರಿತು ಉಪನ್ಯಾಸ ನೀಡಿ ಬೇಸರವನ್ನ ವ್ಯಕ್ತಪಡಿಸುತ್ತಾರೆ. ಓಕೆ, ಆಲ್ರೆಡಿ ವ್ಯಕ್ತಪಡಿಸುತ್ತಾರೆ ಅಂದ್ರೆ ಇದು ಯಾವ ಟೆನ್ಸ್ ಆಗುತ್ತೆ? ಪಾಸ್ಟ್ ಟೆನ್ಸ್ ಆಗುತ್ತೆ. ಯಾವ ಟೆನ್ಸ್ ಆಗುತ್ತೆ? ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದ್ರೆ ಇಲ್ಲಿ ಯಾವ ಫಾರ್ಮ್ ಬರ್ಬೇಕಲ್ಲಿ? ಬೋರಿಂಗ್ ಇದೆ ಇಲ್ಲಿ. ಎಸ್, ಅಲ್ಲಿ ಯಾವ ಟೆನ್ಸ್? ಪಾಸ್ಟ್ ಟೆನ್ಸ್ ಇದೆ. ಸೊ ಪಾಸ್ಟ್ ಟೆನ್ಸ್ ಅಂದ್ರೆ ಅಲ್ಲಿ ಯಾವ ಫಾರ್ಮ್ ಬರ್ಬೇಕು? ಇಡಿ ಫಾರ್ಮ್ ಬರ್ಬೇಕು. ಓಕೆ,
ಇಡಿ ಫಾರ್ಮ್ ಬರಬೇಕು ಅಂದಾಗ ಅದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ದ ಸ್ಟೂಡೆಂಟ್ಸ್ ವರ್ ಬೋರಿಂಗ್ ಅಂತಿದೆ. ಸೊ ಅದನ್ನ ರೀಪ್ಲೇಸ್ ಮಾಡಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನೋಡಿ, ದ ಸ್ಟೂಡೆಂಟ್ಸ್ ವರ್ ಬೋರ್ಸ್. ಓಕೆ, ಸ್ಟೂಡೆಂಟ್ಸ್ ಗೆ ಏನಾಗ್ತಾ ಇದೆ, ಬೋರ್ಸ್ ಆಗ್ತಾ ಇದೆ. ಅದ್ ಮೀನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಅವ್ರಿಗೆ ಬೇಸರವನ್ನ ವ್ಯಕ್ತಪಡಿಸೋದಂತೆ ಆಗುತ್ತೆ. ಬಟ್ ಅಲ್ಲಿ ಪಾಸ್ಟ್ ಟೆನ್ಸ್ ಇರೋ ಕಾರಣ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತಂದ್ರೆ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗ್ತಿತ್ತು, ಬಟ್ ಅಲ್ಲಿ ವರ್ಬ್ ಇಲ್ಲ, ವರ್ ಇಲ್ಲ. ಬಟ್ ಇಲ್ಲಿ ವರ್ನು ಇದೆ, ಕರೆಕ್ಟ್ ಫಾರ್ಮ್ ಇದೆ. ಎಸ್, ದ ಸ್ಟೂಡೆಂಟ್ಸ್ ವರ್ ಬೋರ್ಡ್. ಬೋರ್ಡ್ ಮೀನ್ಸ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಎಸ್, ಅಲ್ಲಿ ಬೇಸರ ವ್ಯಕ್ತಪಡಿಸಿದರು ಅಂತಲೂ ಕಲಿ ಏನ್ಬೇಕು, ಇಡಿ ಫಾರ್ಮ್ ಬರ್ಬೇಕು. ಇಲ್ಲೇನಿದೆ, ಬೋರಿಂಗ್ ಅಂತಿದೆ. ಇಲ್ಲೇನಿದೆ, ಬೋರಿಂಗ್. ಬೋರಿಂಗ್ ಈಸ್ ನಾಟ್ ಕರೆಕ್ಟ್, ಬೋರ್ಡ್ ಆಗ್ಬೇಕಲ್ಲಿ. ದ ಸ್ಟೂಡೆಂಟ್ಸ್ ವರ್ ಬೋರ್ಡ್ ಬೈ ದ ಲೆಕ್ಚರ್ ಡೆಲಿವರ್ಡ್ ಆನ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಸೊ ಇದಕ್ಕೋಸ್ಕರ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ, ಅದಕ್ಕೋಸ್ಕರ ಇದು ಬೋರ್ಡ್ ಆಗುತ್ತೆ. ಎಸ್, ಅಂತಂದ್ರೆ ವಿದ್ಯಾರ್ಥಿಗಳು ಒಂದು ಪರಿಸರ ಒಂದು ಸಮಸ್ಯೆ ಉಪನ್ಯಾಸವನ್ನ ನೀಡಿ ಅವ್ರು ಏನ್ ಮಾಡಿದ್ರು, ಬೇಸರವನ್ನ ವ್ಯಕ್ತಪಡಿಸಿದರು, ಆಲ್ರೆಡಿ ವ್ಯಕ್ತಪಡಿಸಿದಾರೆ. ಸೊ ಅದು ಸಲುವಾಗಿ ಬೋರಿಂಗ್ ಅಂತ ಬರಲ್ಲ, ಬೋರ್ಡ್ ಅಂತ ಬರುತ್ತೆ. ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅಂಡರ್ಲೈನ್ ಮಾಡಿರೋದನ್ನ ರೀಪ್ಲೇಸ್ ಮಾಡಿ 4 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ 16th ಕ್ವಶನ್. ಓಕೆ, ಇಲ್ಲಿವರೆಗೂ 1 to 15th ವರೆಗೂ ಏನ್ ಬರುತ್ತೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್, ಇಡಿಯಮ್ಸ್, ಮತ್ತೆ ಎರರ್ ಸ್ಪಾಟಿಂಗ್ ಇರ್ಬೋದು, ಕರೆಕ್ಟ್ಲಿ ಸ್ಪೆಲ್ ಸೆಂಟೆನ್ಸ್ ಇರ್ಬೋದು, ಇನ್ಕರೆಕ್ಟ್ಲಿ ಸ್ಪೆಲ್ ಸೆಂಟೆನ್ಸ್ ಇರ್ಬೋದು. ಈ ರೀತಿ ಏನಪ್ಪಾ ಅಂತಂದ್ರೆ ಟೋಟಲಿ 1 to 15th ಅಲ್ಲಿ ಇವೆಲ್ಲ ಕ್ವಶನ್ಸ್ ಅರೈಸ್ ಆಗುತ್ತೆ. ಆಫ್ಟರ್ 15th ಅಂದ್ರೆ 16th 17th 18th 19th 20th ಇವಿಷ್ಟು ಏನಪ್ಪಾ ಅಂತಂದ್ರೆ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಕ್ವಶನ್ ಬರುತ್ತೆ. ಅಂದ್ರೆ ಅಲ್ಲಿ ಒಂದು ಪ್ಯಾಸೇಜ್ ಅನ್ನ ಕೊಟ್ಟು 5 ಬ್ಲಾಂಕ್ಸ್ ಏನಪ್ಪಾ ಅಂತಂದ್ರೆ ಡಿಲೀಟ್ ಆಗಿರ್ತದೆ. ಪ್ರತಿಯೊಂದು ಬ್ಲಾಂಕಿಗೂ 4 ಆಪ್ಷನ್ಸ್ ಅನ್ನ ಕೊಟ್ಟು ಆ ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ ಅದು ಕರೆಕ್ಟ್ ಆಗುತ್ತೆ ಅದನ್ನ ನಾವು ಆಯ್ಕೆ ಮಾಡಬೇಕು. ಸೊ ಈ ರೀತಿ ಟೋಟಲಿ 5 ಡಿಲೀಟ್ ಬ್ಲಾಂಕಿಗೂ ಏನಪ್ಪಾ ಅಂತಂದ್ರೆ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರ, ಅದಕ್ಕ ನಾವು ಆಯ್ಕೆ ಮಾಡ್ಬೇಕು. ಈ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಫಿಕ್ಸ್ 5 or 4 ಕ್ವಶನ್ಸ್ ಏನಪ್ಪಾ ಅಂದ್ರೆ ಈ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಫಿಕ್ಸ್ ಕ್ವಶನ್ ಇರುತ್ತೆ. ಸೊ ಫಸ್ಟ್ ಏನ್ ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾನಂತ ನೋಡೋಣ. ಓಕೆ, ಓಕೆ, ಇಲ್ಲಿ 5 ಬ್ಲಾಂಕ್ ಡಿಲೀಟ್ ಆಗಿದೆ ಅಂತಂದ್ರೆ ಇದ್ರ ಮೇಲೆ 5 ಕ್ವಶನ್ಸ್ ಬಂದಿದೆ ಅಂತ ಅರ್ಥ. ಓಕೆ, ಫಸ್ಟ್ ಪ್ಯಾಸೇಜ್ ನೋಡಿ, ಚಿಲ್ಡ್ರನ್ಸ್ ಎಸ್ಪೆಷಲಿ ಡ್ಯಾಶ್ ಅವಾಯ್ಡ್ ಸಚ್ ಅ ಫುಡ್ಸ್ ಆರ್ ಟ್ರೈ ಟು ರೆಡ್ಯೂಸ್ intake and instead eat healthy food for dash growth. Okay, first time ಕೊಟ್ಟಿದ್ದಾನೆ 16th. Select the most appropriate option to fill in the blank number 1. Okay, ಇಲ್ಲಿ children is a plural form. Yes, children especially dash avoid such a food or try to reduce the instant and instead ಅಂತಂದ್ರೆ ಚಿಲ್ಡ್ರನ್ ಏನ್ ಮಾಡ್ಬೇಕು ಅಂತಂದ್ರೆ ಯಾವ ಹಾರ್ಮ್ಫುಲ್ ಫುಡ್ ಇರುತ್ತೆ, ಸಚ್ ಅ ಥಿಂಗ್ಸ್ ಮೀನ್ಸ್ ಸಚ್ ಅ ಫುಡ್ಸ್ ಮೀನ್ಸ್ ಹಾರ್ಮ್ಫುಲ್ ಫುಡ್ ಅನ್ನ ನಾವೇನ್ ಮಾಡ್ಬೇಕು, ಅವಾಯ್ಡ್ ಮಾಡ್ಬೇಕು ಬಂದಾಗ ಅಲ್ಲಿ ಏನ್ ಬರುತ್ತೆ, ಶುಡ್ ಬರುತ್ತೆ. ಓಕೆ, ನಾವು ಮಾಡ್ಲೇಬೇಕು ಅಂತ ಬಂದಾಗ ಶುಡ್ ಅಂತ ಬರುತ್ತೆ. ಸೊ ಆಪ್ಷನ್ ಅಲ್ಲಿ ಶುಡ್ ಇದೆ ಅಂತ ಇಲ್ವಾ ಅಂತ ನೋಡೋಣ. ಎಸ್, ಥರ್ಡ್ ಆಪ್ಷನ್ ಅಲ್ಲಿ ಇದೆ ಶುಡ್. ಅಂದ್ರೆ ಮಾಡಲೇಬೇಕು, ಇದು ಮಾಡೇಬೇಕು, ಯು ಶುಡ್ ಡೂ ದಿಸ್ ಅಂತಂದ್ರೆ ನೀವು ಮಾಡ್ಲೇಬೇಕು. ಎಸ್, ಆ ಟೈಮಿಗೆ ನಾವ್ ಏನಂತ ಯೂಸ್ ಮಾಡಿರ್ತೀವಿ, ಶುಡ್ ಅನ್ನೇ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಕ್ವಶನಿಗೆ ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್, ಶುಡ್. The children especially should avoid such a food or try to reduce intake and instead. ಅವ್ರ ಏನ್ ಮಾಡ್ಬೇಕು, such a food ಏನ್ ಮಾಡ್ಬೇಕು, ರೆಡ್ಯೂಸ್ ಮಾಡ್ಬೇಕು, ತಿನ್ನೋದನ್ನ ಕಡಿಮೆ ಮಾಡ್ಬೇಕು ಅಂತ ಹೇಳಿದಾರೆ. ಸೊ ನೆಕ್ಸ್ಟ್ 17th ಕ್ವಶನ್ ನೋಡಿ. ಓಕೆ, eat healthy food for dash growth. ಸೊ 17th ಕ್ವಶನ್ ನೋಡಿ, ಎಲಿಗೆಂಟ್ ಅಂಡ್ ಪ್ರಾಪರ್, ಇಂಟ್ರೆಸ್ಟಿಂಗ್, ಅವಾಕ್ಡ್. ಓಕೆ, ಈಗ ಎಲಿಗೆಂಟ್ ಅಂತಂದ್ರೆ ಏನು, ಸೊಗಸಾದ ಅಂತ ಬರುತ್ತೆ. ಪ್ರಾಪರ್ ಅಂತಂದ್ರೆ ಸರಿಯಾದ, ಇಂಟ್ರೆಸ್ಟಿಂಗ್ ಅಂತಂದ್ರೆ ಆಸಕ್ತಿದಾರರು, ಅಂಡ್ ಅಕ್ವಾರ್ಡ್ ಅಂತಂದ್ರೆ ಪೇಚಿನ ಅಂತ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ, ಪ್ರಾಪರ್. ಯಾಕೆ ಪ್ರಾಪರ್ ಅಂತಂದ್ರೆ ಮಕ್ಕಳು ಏನ್ ಮಾಡ್ಬೇಕು, ಮಕ್ಕಳ ಒಂದು ಅವ್ರು ಚೆನ್ನಾಗಿ ಗ್ರೋತ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಪ್ರಾಪರ್ ಫುಡ್ ಅನ್ನ ಅವರು ಈಟ್ ಮಾಡ್ಬೇಕು ಅಂತ ಹೇಳಿದಾರೆ. ಸೊ ನೆಕ್ಸ್ಟ್ 18th ಕ್ವಶನ್ ಏನಿದೆ ಅಂತ ನೋಡೋಣ. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ ನಂಬರ್ 3. ಸೊ 3 ನೋಡೋಣ. ಸ್ಕೂಲ್ ಕ್ಯಾನ್ ಡ್ಯಾಶ್ ದ ಕ್ವಾಲಿಟಿ ಆಫ್ ದ ಫುಡ್ being sold in the canteen and also ensure that the children bring wholesome
ಇನ್ ನ್ಯೂಟ್ರಿಷನ್ ಫಾರ್ ಫುಡ್ ಡ್ಯಾಶ್ ಹೋಮ್. ಓಕೆ, ಥರ್ಡ್ ಬ್ಲಾಂಕಿಗೆ ಏನ್ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಅಲೌ ಅಂತಂದ್ರೆ ಏನು ಅಂದ್ರೆ ಅವಕಾಶ ಮಾಡ್ಕೊಡೋದಾಗುತ್ತೆ. ಶೋ ಅಂತಂದ್ರೆ ತೋರಿಸೋ ಅಂತಾಗುತ್ತೆ. ಪ್ರೋಕ್ಲೇಮ್ ಅಂತಂದ್ರೆ ಘೋಷಿಸೋ ಅಂತಾಗುತ್ತೆ. ಮಾನಿಟರ್, ಸೊ ಮಾನಿಟರ್ ಅಂತಂದ್ರೆ ಕರೆಕ್ಟ್ ಆಪ್ಷನ್ ಆಗುತ್ತೆ. ಯಾಕಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ ಸ್ಕೂಲ್ ನಲ್ಲಿ ಏನಪ್ಪಾ ಅಂತಂದ್ರೆ ಮಾನಿಟರ್ ಮಾಡಿರ್ತಾರೆ. ಯು ಶುಡ್ ಚೆಕ್ ಆಲ್ ದೋಸ್ ಥಿಂಗ್ಸ್, ಅವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನಡೀತಾ ಇದೆ ಇಲ್ವಾ, ಕ್ಲಾಸ್ ನಲ್ಲಿ ಸ್ಟೂಡೆಂಟ್ಸ್ ಬಂದಿದ್ದಾರೆ ಇಲ್ವಾ, ಅವ್ರಿಗೆ ಏನ್ರಿ ಸಮಸ್ಯೆ ಆದ್ರೆ ಟೀಚರಿಗೆ ಹೋಗಿ ಇನ್ಫಾರ್ಮ್ ಮಾಡೋದಾಗ್ಲಿ. ಸೊ ಅಲ್ಲಿ ಮಾನಿಟರ್ ಅನ್ನ ಮಾಡಿರ್ತಾರೆ. ಸೊ ಇಲ್ಲೂ ಕೂಡ ಮಾನಿಟರ್ ಬೇಕು. ಇನ್ ಸ್ಕೂಲ್ ನಲ್ಲಿ ಏನ್ ಬೇಕು, ಮಾನಿಟರ್ ಬೇಕು. ಯಾಕಂತಂದ್ರೆ ಈ ಕ್ಯಾಂಟೀನ್ ಅಲ್ಲಿ ಸರಿಯಾಗಿ ಕ್ವಾಲಿಟಿ ಇರೋ ಫುಡ್ ಕೊಡ್ತಾರಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋಕೆ ಒಬ್ಬರು ಮಾನಿಟರ್ ಇರ್ಬೇಕು. ಸೊ ಸ್ಕೂಲ್ ಕ್ಯಾನ್ ಮಾನಿಟರ್ ದ ಕ್ವಾಲಿಟಿ ಆಫ್ ದ ಫುಡ್ ಬೀಯಿಂಗ್ ಸೋಲ್ಡ್ ಇನ್ ದ ಕ್ಯಾಂಟೀನ್. ಕ್ಯಾಂಟೀನ್ ಅಲ್ಲಿ ಏನ್ ಫುಡ್ ಸೋಲ್ಡ್ ಮಾಡ್ತಿದಾರ ಅದು ಕ್ವಾಲಿಟಿ ಇದೆ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋಕ ಮಾನಿಟರ್ ಅಂದ್ರೆ ಇಲ್ಲಿ ಮಾನಿಟರ್ ಮಾಡ್ಬೇಕು ನಾವು. ಓಕೆ, ನೆಕ್ಸ್ಟ್ 19 ಕ್ವಶನ್ ಏನಿದೆ ಅಂತ ನೋಡಿ. Select the most appropriate option to fill in blank number 4. Okay, blank number 4 in nodona. Okay, ensure that the children bring wholesome nutrition food dash home. So throw, first option ಬಂದ್ಬಿಟ್ಟು throw means ಉದ್ದಕ್ಕೂ ಅಂತ ಆಗುತ್ತೆ. ವಿತ್ ಅಂತಂದ್ರೆ ಏನು ಜೊತೆಗೆ, ಅಂಡ್ ಫ್ರಾಮ್ ಅಂತಂದ್ರೆ ಈ ಫ್ರಾಮ್ ಅನ್ನ ನಾವು ಎಲ್ಲಿ ಯೂಸ್ ಮಾಡಿರ್ತೀವಿ, ಲೆಟರ್ ನಲ್ಲಿ ಯೂಸ್ ಮಾಡಿರ್ತೀವಿ. ಫ್ರಾಮ್ ಇನ್ ದ ಅಂದ್ರೆ ಯಾರ್ಲಿಂದ ಕಳ್ಸ್ಲತ್ತೀವಿ ಅಂತ ಆಗುತ್ತೆ, ಇನ್ ದ. ಓಕೆ, ಇನ್ ಅಂತಂದ್ರೆ ಒಳಗೆ ಆಗುತ್ತೆ. ಸೊ ಇಲ್ಲಿ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಗುತ್ತೆ, ಫ್ರಾಮ್. ಯಾಕಂತಂದ್ರೆ ಮಕ್ಕಳು ಮನೆಯಿಂದ, ಸೊ ಇಂದ ಬಂತ, ಮಕ್ಕಳ ಮನೆಯಿಂದ ನ್ಯೂಟ್ರಿಷನ್ ಫುಡ್ ತರಬೇಕು ಅಂತ ಹೇಳಿದಾರೆ. ಸೊ ಅಲ್ಲಿ ಮನೆಯಿಂದ ಅಲ್ಲಕ್ ನಾವ್ ಏನ್ ಮಾಡಿರ್ತೀವಿ, ಫ್ರಾಮ್ ಅನ್ನ ಯೂಸ್ ಮಾಡಿರ್ತೀವಿ. ಓಕೆ, ನೆಕ್ಸ್ಟ್ ಫಿಫ್ತ್ ಡಿಲೀಟೆಡ್ ಏನಿದೆ ನೋಡೋಣ. 20 ಕ್ವಶನ್ ನೋಡಿ. Select the most appropriate option to fill in blank number 5. So dash should be appointed to check the calories content and food value of value of food served in the canteens and setting definite tiffin patterns. So option ಬಂದ್ಬಿಟ್ಟು ನೋಡಿ ಟೆಕ್ನಿಕ್ಸ್, ಟೆಕ್ನಿಷಿಯನ್ಸ್ ಅಂತಂದ್ರೆ ಏನು, ತಂತ್ರಜ್ಞಾನರು. ಓಕೆ, ನೆಕ್ಸ್ಟ್ ಡಯಟಿಷಿಯನ್ಸ್ ಅಂತಂದ್ರೆ ಏನು, ಡಯಟಿಷಿಯನ್ಸ್ ಅಂತಂದ್ರೆ ಆಹಾರ ತಜ್ಞರು. ಓಕೆ, ಪೆಡಿಟ್ರಿಷಿಯನ್ಸ್ ಅಂತಂದ್ರೆ ಮಕ್ಕಳ ತಜ್ಞರು ಅಂತ ಆಗುತ್ತೆ. ಮತ್ತೆ ಆಪ್ಟಿಷಿಯನ್ಸ್ ಅಂತಂದ್ರೆ ದೃಗ್ವಿಜ್ಞಾನಿಗಳು ಅಂತ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆಗುತ್ತೆ, ಡಯಟಿಷಿಯನ್ಸ್. ಯಾಕೆ ಡಯಟಿಷಿಯನ್ಸ್ ಕರೆಕ್ಟ್ ಆಗುತ್ತೆ ಅಂತಂದ್ರೆ ಒಂದು ಸ್ಕೂಲ್ ನಲ್ಲಿ ಆಹಾರ ತಜ್ಞರು ಇರಬೇಕು. ಎದಕ್ಕಂತಂದ್ರೆ ಚೆಕ್ ದ ಕ್ಯಾಲೋರೀಸ್ ಆಫ್ ಕಂಟೆಂಟ್ ಅಂಡ್ ಫುಡ್ ವ್ಯಾಲ್ಯೂ ಆಫ್ ಫುಡ್ ಸರ್ವ್ಡ್ ಇನ್ ದ ಕ್ಯಾಂಟೀನ್. ಕ್ಯಾಂಟೀನ್ ನಲ್ಲಿ ಏನ್ ಫುಡ್ ಅನ್ನ ಸರ್ವ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕ್ಯಾಲೋರೀಸ್ ಇದೆ ಅಲ್ವಾ, ವಿಟಾಮಿನ್ ಇದೆ ಅಲ್ವಾ ಅಂತ ಹೇಳಿ ಚೆಕ್ ಮಾಡೋಕ ಒಬ್ಬ ಆಹಾರ ತಜ್ಞರು ಇರ್ಬೇಕು. ಅಂಡ್ ಸೆಟ್ಟಿಂಗ್ ಡೆಫಿನೇಟ್ ಟಿಫನ್ ಪ್ಯಾಟರ್ನ್. ಓಕೆ, ಟಿಫನ್ ಪ್ಯಾಟರ್ನ್ ಅನ್ನ ಸೆಟ್ ಮಾಡೋಕೊಬ್ಬರು ಡಯಟಿಷಿಯನ್ಸ್ ಇರ್ಬೇಕು. ಟಿಫನ್ ಪ್ಯಾಟರ್ನ್ ಅಲ್ಲಿ ಇದು ಇವತ್ತಿನ ದಿನ ಇದು ಆಹಾರನ ತರಬೇಕು. ಈಗೆಲ್ಲ ಸಣ್ಣ ಮಕ್ಕಳಲ್ಲಿ ಸ್ಕೂಲ್ ನಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾ ಡಯಟಿಷಿಯನ್ಸ್ ಇರುತ್ತೆ. ಓಕೆ, ಪ್ರತಿದಿನಾನು ಒಂದೊಂದು ಟಿಫನ್ ಪ್ಯಾಟರ್ನ್ ಇರುತ್ತೆ. ಎಸ್, ಅದನ್ನ ಸೆಟ್ ಮಾಡೋಕೊಬ್ಬರು ಡಯಟಿಷಿಯನ್ಸ್, ಆಹಾರ ತಜ್ಞರು ಇರ್ಬೇಕು ಅಂತ ಹೇಳಿದ್ದಾರೆ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು ಪ್ಯಾಸೇಜ್ ಅನ್ನ ಕೊಟ್ಟು ಅದರಲ್ಲಿ 5 ಬ್ಲಾಂಕ್ ಅನ್ನ ಡಿಲೀಟ್ ಮಾಡಿರ್ತಾರೆ. ಅದಕ್ಕೆ ಸುಟೇಬಲ್ ಆಗಿರುವಂತ ಆಪ್ಷನ್ ಯಾವ್ದಾಗುತ್ತೆ ಅದನ್ನ ನಾವು ಆಯ್ಕೆ ಮಾಡ್ಬೇಕು. ಸೊ ಇದರಲ್ಲಿ ಗ್ರಾಮರ್ ಪಾರ್ಟ್ ಆಗಿರ್ಬೋದು. ಓಕೆ, ಅದನ್ನೆಲ್ಲ ಎಲ್ಲೆಲ್ಲಿ ಗ್ರಾಮರ್ ಬರುತ್ತೆ, ಎಲ್ಲೆಲ್ಲಿ ಯಾವ ವರ್ಡ್ಸ್ ಕರೆಕ್ಟ್ ಆಗುತ್ತೆ ಅದನ್ನ ನಾವು ಐಡೆಂಟಿಫೈ ಮಾಡ್ಬೇಕು. ಓಕೆ, ಸೊ ಈ ಒಂದು ಕ್ಲಾಸ್ ನಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ನೀವು ತಿಳಿಸಿ, ನಾವು ಸಾಲ್ವ್ ಮಾಡ್ತೀವಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಬಗ್ಗೆ ನಾವು ಅಧ್ಯಯನವನ್ನ ಮಾಡೋಣ. ಥ್ಯಾಂಕ್ ಯು.